ವೆಲ್ಕಮ್ ಟು ಐಡಾಸ್ ಫೋರಂ. ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆಗೆ ತಮಗೆಲ್ಲರಿಗೂ ಸುಸ್ವಾಗತ. ನಾನು ನಿಮ್ಮ ಗುರುನಾಥ್ ಕನ್ನೋಳ್ಳಿ. ಹೊಸ ವಿನೂತನವಾಗಿ ನಮ್ಮ ಐಡಾಸ್ ಫೋರಂ ವತಿಯಿಂದ ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದರಲ್ಲಿ KPSC ಹಿಡಿದು KSP, KE ಬೋರ್ಡು, UPSC, SSC, RRB ವಿವಿಧ ಎಲ್ಲ ಇಲಾಖೆಗಳ ಸಂಪೂರ್ಣ ಪ್ರಶ್ನೆ ಪತ್ರಿಕೆ ಚರ್ಚೆ ಮಾಡಲು ಹೊರಟಿರುತ್ತೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗದೇ ಇದ್ದವರು ಪ್ಲೀಸ್ ಜಾಯ್ನ್ ಅಸ್. ಇನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆದರೆ ಕೆಳಗಿನ ಉಪಯೋಗಗಳನ್ನು ನೀವು ಪಡೆದುಕೊಳ್ಳಬಹುದು. ಇನ್ನು ಐಡಾಸ್ ಫೋರಂ ವತಿಯಿಂದ ಯಾವ ಥರ ಮಾಡಿದ್ದೀವಿ ಅಂತ ನಿಮ್ಗೆ ನೋಡಲು ಅನುಕೂಲವಾಗುವ ದೃಷ್ಟಿಯಿಂದ ಪ್ರತ್ಯೇಕ ಪ್ಲೇಲಿಸ್ಟ್ಗಳ ಮುಖಾಂತರ ಯಾವ ಥರ ಅಂತಂದರೆ ಅದರಲ್ಲಿ ಎಲ್ಲ NCERT ವಿಡಿಯೋಗಳು, ಅದರಲ್ಲಿ ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸು, ಪಾಲಿಟಿ, ಎಕನಾಮಿಕ್ಸ್ ಮಾಡಿದ್ವಿ. ಇನ್ನು ಸೆಕೆಂಡ್ ಒನ್ ಏನಪ್ಪ ಅಂತಂದರೆ ಎಲ್ಲ DECRT ವಿಡಿಯೋಗಳು, ಥರ್ಡ್ ಒನ್ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯ ಪುಸ್ತಕ ವಿಡಿಯೋಗಳು, ಅದೇ ರೀತಿ GK ಟ್ರಿಕ್ಸ್ ವಿಡಿಯೋಗಳು. ಇನ್ನು ನಮ್ಮ ಪಾರ್ಟ್ ಬಂದುಬಿಟ್ಟು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಅಂತ ಮಾಡಿದ್ವಿ. ಯಾವ ಥರ ಅಂತ ನೀವು ಪ್ಲೇ ಲಿಸ್ಟ್ನಲ್ಲಿ ಹೋದರೆ ಕ್ವಶನ್ ಪೇಪರ್ಸ್ ಅಂತ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಪ್ರತಿಯೊಂದು ಕ್ವಶನ್ ಪೇಪರ್ಸ್ಗಳನ್ನು ನೋಡ್ಬೋದು. ಈಗಾಗಲೇ SDA ಮತ್ತು FDA GK ಪೇಪರ್ಸನ್ನು ಕಂಪ್ಲೀಟಾಗಿ ಮುಗಿಸಲಾಗಿದೆ, SDA ಮತ್ತು FDA. ಇನ್ನು ಆಲ್ಮೋಸ್ಟು PC ಕ್ವಶನ್ ಪೇಪರ್ಸ್ಗಳನ್ನು ಇದು 99% ಮುಗಿದಿವೆ. PC ಕ್ವಶನ್ ಪೇಪರ್ಸ್ಗಳನ್ನು. ಇನ್ನು PSI ಕೂಡ ಒಂದು 20 ರಿಂದ 40 ಕ್ವಶನ್ ಪೇಪರ್ಗಳನ್ನು ಬಿಡಿಸಲಾಗಿದೆ PSI ಕೂಡ. ಅದೇ ರೀತಿ ಮುಂದೆ PDO ಮತ್ತು KPSC ನಾನ್ ಟೆಕ್ನಿಕಲ್ ಕ್ವಶನ್ ಪೇಪರ್ಸ್ಗಳನ್ನು ಡಿಸ್ಕಷನ್ ಮಾಡಲಾಗೋದು. ಅದ್ರ ಕೂಡ ಕಂಟಿನ್ಯೂ ಮಾಡಲಾಗೋದು ಮುಂದಿನ ವಿಡಿಯೋಗಳಲ್ಲಿ. ಇನ್ನು ಮುಂದೆ ಏನು ಮಾಡೋದಂತಿದ್ರೆ ಐಡಾಸ್ ಫೋರಂ ವತಿಯಿಂದ ವಿವಿಧ ಕೋರ್ಸ್ಗಳನ್ನು ಲಾಂಚ್ ಮಾಡಲು ನಮ್ಮ ಐಡಾಸ್ ಫೋರಂ ವತಿಯಿಂದ ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲು ಹೊರಟಿರುತ್ತೇವೆ. ಇವತ್ತು ನಾವು ಡಿಸ್ಕಷನ್ ಮಾಡಲು ಹೊರಟಿರುವುದು 2016ರಲ್ಲಿ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆ ಭಾಗ 2. ಈಗಾಗಲೇ 1 ರಿಂದ 50 ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಾಗಿದೆ ಕಳೆದ ಕ್ಲಾಸ್ನಲ್ಲಿ. ಅದರ ಲಿಂಕನ್ನು ಯಾರು ನೋಡದೇ ಇದ್ದವರು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಡಲಾಗಿರುತ್ತೆ. ಅಲ್ಲಿ ಕೂಡ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು. ಇದು ಹಿಂದಿನ ಭಾಗವನ್ನು ಯಾರು ನೋಡದೇ ಇದ್ದವರು ನೋಡಬಹುದು. ಈಗ ಸ್ಟಾರ್ಟ್ ಮಾಡೋಣ. ಫಸ್ಟ್ 51ನೇ ಪ್ರಶ್ನೆ ನೋಡಿ. ಕೂಡ್ಗಿ ಶಾಖೋತ್ಪನ್ನ ಕೇಂದ್ರವು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಕೂಡ್ಗಿ ಶಾಖೋತ್ಪನ್ನ ಕೇಂದ್ರ ಎಲ್ಲಿದೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ತಾಲೂಕಿನಲ್ಲಿದೆ ನೋಡಿ. ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಕೂಡ್ಗಿ ಶಾಖೋತ್ಪನ್ನ ಕೇಂದ್ರ ಸ್ಟಾರ್ಟ್ ಆಗಿದೆ. ಅದರ ಯಾವ ಪ್ರಾಯೋಜಕತ್ವದಲ್ಲಿ ಅಂತಂದರೆ NTPC ಅಡಿಯಲ್ಲಿ, NTPC ಅಡಿಯಲ್ಲಿ ಕೂಡ್ಗಿಯಲ್ಲಿ ಶಾಖೋತ್ಪನ್ನ ಕೇಂದ್ರ ಸ್ಟಾರ್ಟ್ ಆಗಿದೆ. ಕೂಡ್ಗಿಯಲ್ಲಿ ನ್ಯಾಷನಲ್ NTPC ಅಂತಂದರೆ ನ್ಯೂಕ್ಲಿಯರ್ ಥರ್ಮಲ್ ಪವರ್ ಕಾರ್ಪೊರೇಷನ್ ನೋಡಿ. NTPC ಅಂತಂದರೆ ನ್ಯೂಕ್ಲಿಯರ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಡಿಯಲ್ಲಿ ಪ್ರಾರಂಭಗೊಂಡಿದೆ. ಈ NTPCಯ ಕೇಂದ್ರ ಕಚೇರಿ ಎಲ್ಲಿದೆಯಪ್ಪ ಅಂತಂದರೆ ನವದೆಹಲಿಯಲ್ಲಿದೆ ನೋಡಿ. NTPCಯ ಕೇಂದ್ರ ಕಚೇರಿ ನವದೆಹಲಿ. ಇದು ನವರತ್ನಗಳಲ್ಲಿ ಒಂದಾಗಿರುವ ಕಂಪನಿ ನೋಡಿ. NTPC ನವರತ್ನಗಳಲ್ಲಿ ಒಂದಾದ ಕಂಪನಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಸಂಬೋಧಿಸುತ್ತಾರೆ? ಆಪ್ಷನ್ಸ್ ನೋಡಿ, ಗಂಗಾಧರರಾವ್ ದೇಶಪಾಂಡೆ, ಆಪ್ಷನ್ B ಹಳ್ಳಿಕೆರೆ ಗುದ್ಲೆಪ್ಪ, ಆಪ್ಷನ್ C ಭೀಮರಾವ್, ಆಪ್ಷನ್ D ಧೋಂಡಿಯಾ ವಾಘ್. ಯಾರಪ್ಪ ಅಂತಂದರೆ ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದು ಹಳ್ಳಿಕೆರೆ ಗುದ್ಲೆಪ್ಪರವರನ್ನ ಕರ್ನಾಟಕದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಇನ್ನು ಭಾರತದ ಉಕ್ಕಿನ ಮನುಷ್ಯ ಯಾರಪ್ಪ ಅಂತಂದರೆ ಭಾರತದ ಮೊದಲ ಗೃಹ ಮಂತ್ರಿಗಳಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಇನ್ನು ಗಂಗಾಧರ ದೇಶಪಾಂಡೆ ಏನಂತ ಕರಿತೀವಿ ಅಂದರೆ ಕರ್ನಾಟಕದ ಕೇಸರಿ ಅಂತ ಕರಿತೀವಿ. ಗಂಗಾಧರ ದೇಶಪಾಂಡೆ ಅವ್ರನ್ನ ಕರ್ನಾಟಕದ ಕೇಸರಿ ಅಂತ ಕರಿತೀವಿ. ಇನ್ನು ಕರ್ನಾಟಕದ ಗಾಂಧಿ ಅಂತ ನಿಮ್ಗೆ ಗೊತ್ತಿರಬೇಕು. ಕರ್ನಾಟಕದ ಗಾಂಧಿ ಯಾರಪ್ಪ ಅಂದರೆ ಹರ್ಡೇಕರ್ ಮಂಜಪ್ಪನವ್ರನ್ನ ಕರ್ನಾಟಕದ ಗಾಂಧಿ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯ ರಚನಾಕಾರರು ಯಾರಂತ ಕೇಳಿದರೆ ಆಪ್ಷನ್ಸ್ ನೋಡಿ, ಕುವೆಂಪು, BM ಶ್ರೀಕಂಠಯ್ಯ, ಆಪ್ಷನ್ C ಹುಯಿಲಗೋಳ ನಾರಾಯಣರಾಯರು, ಆಪ್ಷನ್ D ಆಲೂರು ವೆಂಕಟರಾಯರು. ಯಾರಪ್ಪ ಅಂತಂದರೆ ಉದಯವಾಗಲಿ ನಮ್ಮ ಕನ್ನಡ ಚೆಲುವ ನಾಡು ಅಂತ ಬರೆದವರು ಹುಯಿಲಗೋಳ ನಾರಾಯಣರಾವರು ಬರೆದಿರ್ತಾರೆ. ಈ ಹಾಡನ್ನು ಯಾವಾಗ ಹಾಡಿರ್ತಾರೆ ಅಂತ 1924 ಬೆಳಗಾವಿಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ಹಾಡನ್ನು ಸ್ವಾಗತ ಗೀತೆಯನ್ನಾಗಿ ಹಾಡಿರ್ತಾರೆ. ಯಾರು ಹಾಡಿರ್ತಾರೆ ಅಂತಂದರೆ ಈ ಗೀತೆಯನ್ನು ಗಂಗೂಬಾಯಿ ಹಾನ್ಗಲ್ ಅವರು ಈ ಗೀತೆಯನ್ನು ಸ್ವಾಗತ ಗೀತೆಯನ್ನು ಹಾಡಿರ್ತಾರೆ. 1924ರಲ್ಲಿ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿರ್ತಾರೆ ಅಂದರೆ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ ಮತ್ತು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನ ಯಾವುದಪ್ಪ ಅಂದರೆ ಬೆಳಗಾವಿಯ ಅಧಿವೇಶನ ನೋಡಿ. 1924ರಲ್ಲಿ ನಡೆದಿರುತ್ತೆ. ಇನ್ನು ನಿತ್ಯೋತ್ಸವ ಗೀತೆಯನ್ನು ಬರೆದವರು ಯಾರಪ್ಪ ಅಂತ ನಿಮ್ಗೆ ಗೊತ್ತಿರಬೇಕು. ನಿಸಾರ್ ಅಹಮದ್ ಅವರು ನಿತ್ಯೋತ್ಸವ ಗೀತೆಯನ್ನು ಬರ್ತಾರೆ. ಇನ್ನು ಕನ್ನಡ ನಾಡಗೀತೆಯನ್ನು ಬರೆದವರು ಯಾರಪ್ಪ ಅಂತಂದರೆ ಕುವೆಂಪು ಅವರು ಬರೆದಿರ್ತಾರೆ ಕನ್ನಡ ನಾಡಗೀತೆ. ನೆಕ್ಸ್ಟ್ ನೋಡಿ, ಲೈಫೈ ತಂತ್ರಜ್ಞಾನದಲ್ಲಿ ಇಂಟರ್ನೆಟ್ ಸಂಪರ್ಕ ಪಡೆದುಕೊಳ್ಳಲು ಯಾವುದು ಅತ್ಯವಶ್ಯಕ? ಆಪ್ಷನ್ಸ್ ನೋಡಿ, ವೈಫೈ, LED ಬಲ್ಬ್, ಆಪ್ಷನ್ C ಸಿಮ್ ಕಾರ್ಡ್, ಆಪ್ಷನ್ D ಡೋಂಗೋಲ್. ಯಾವುದಪ್ಪ ಅಂತಂದರೆ ಲೈಫೈ ಅಂತಂದರೆ
LED ನೋಡಿ, LED ಬಲ್ಬ್ಗಳು ಆಪ್ಷನ್ ಸರಿಯಾದ ಆನ್ಸರ್ ಯಾವುದಂತಂದರೆ LED ಬಲ್ಬ್ಗಳು ಸರಿಯಾದ ಆನ್ಸರು. LED ಫುಲ್ ಫಾರ್ಮ್ ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್ ನೋಡಿ. LED ಫುಲ್ ಫಾರ್ಮ್ ಅಂತಂದರೆ ಲೈಟ್ ಎಮಿಟಿಂಗ್ ಡಯೋಡ್. LED ಬಲ್ಬ್ಗಳನ್ನು ಯಾಕೆ ಬಳಸ್ತಾರೆ ಅಂದರೆ ಅತಿ ದೀರ್ಘಾವಧಿ ಬಾಳಿಕೆ ಬರುತ್ತೆ, ಅತಿ ಪ್ರಕಾಶಮಾನವಾದ ಬೆಳಕನ್ನು ನೀಡುತ್ತೆ LED ಬಲ್ಬ್ಗಳು. ನೆಕ್ಸ್ಟ್ ನೋಡಿ, 103ನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ಜರುಗಿದ ಸ್ಥಳ ಯಾವುದು ಅಂತ ಕೇಳಿದರೆ 103వ ಪರೀಕ್ಷೆ ನಡೆದಾಗ ಎಲ್ಲಿ ನಡೆದಿರ್ತದೆ ಅಂತಂದರೆ ಮೈಸೂರಿನಲ್ಲಿ ನಡೆದಿರುತ್ತೆ. 2016ರಲ್ಲಿ ಎಲ್ಲಿ ನಡೆದಿರುತ್ತೆ? 103ನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಸಮ್ಮೇಳನ ಎಲ್ಲಿ ನಡೆದಿರುತ್ತೆ? ಮೈಸೂರು. ಇತ್ತೀಚೆಗೆ ಎಲ್ಲಿ ನಡೀತಪ್ಪ ಅಂತಂದರೆ ಬೆಂಗಳೂರಿನಲ್ಲಿ 107ನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ನಡೆದಿದೆ ನೋಡಿ. ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ಅದರ ಪ್ರೊಫೆಸರ್ ಸಿ ರಂಗಪ್ಪನವರು ವಹಿಸ್ಕೊಂಡಿರ್ತಾರೆ. ಬೆಂಗಳೂರಿನಲ್ಲಿ ನಡೆದ ಇತ್ತೀಚೆಗೆ. ಇನ್ನು ಮುಂದಿನ ಎಲ್ಲಿ ನಡೆಯಲಿದೆ? 108ನೇ ಭಾರತೀಯ ರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ ಎಲ್ಲಿ ನಡೆಯಲಿದೆ ಅಂತ ಪುಣೆಯಲ್ಲಿ ನಡೆದಿದೆ ನೋಡಿ. ನೆಕ್ಸ್ಟ್ ಎಲ್ಲಿಯಪ್ಪ ಅಂತಂದರೆ ಪುಣೆಯಲ್ಲಿ ನಡೆಯಲಿದೆ. ಪುಣೆ, ಮಹಾರಾಷ್ಟ್ರದ ಪುಣೆಯಲ್ಲಿ ನಡೆಯಲಿದೆ ನೋಡಿ. ನೆಕ್ಸ್ಟ್ ನೋಡಿ, 56ನೇ ಪ್ರಶ್ನೆ. ಗೋವಾ ರಾಜ್ಯದ ಇಂದಿನ ಮುಖ್ಯಮಂತ್ರಿ ಯಾರು? ಮನೋಹರ್ ಪರಿಕರ್, ಲಕ್ಷ್ಮೀಕಾಂತ್ ಪಾರ್ಸೇಕರ್, ರಮಣ ಸಿಂಗ್. ಅವಾಗ ಪರೀಕ್ಷೆ ನಡೆದಾಗ ಯಾರಪ್ಪ ಇರ್ತಾರೆ ಅಂದರೆ ಲಕ್ಷ್ಮೀಕಾಂತ್ ಪಾರ್ಸೇಕರ್ ಅವರು ಇರ್ತಾರೆ ನೋಡಿ. 2016ರಲ್ಲಿ ಲಕ್ಷ್ಮೀಕಾಂತ್ ಪಾರ್ಸೇಕರ್ ಅವರಾದ ನಂತರ ಮನೋಹರ್ ಪರಿಕರ್. ಇತ್ತೀಚೆಗೆ ಮನೋಹರ್ ಪರಿಕರ್ ನಿಧನ ಆದ ನಂತರ ಈಗ ಪ್ರಸ್ತುತ ಯಾರಿದ್ದಾರೆ ಗೋವಾದ ಮುಖ್ಯಮಂತ್ರಿ ಅಂದರೆ ಪ್ರಮೋದ್ ಸಾವಂತ್ ಅವರು ಇದ್ದಾರೆ ನೋಡಿ. ಪ್ರಸ್ತುತ ಗೋವಾ ರಾಜ್ಯದ ಮುಖ್ಯಮಂತ್ರಿ ಯಾರಪ್ಪ ಅಂತಂದರೆ ಪ್ರಮೋದ್ ಸಾವಂತ್ ಅವರು. ಯಾವ ಪಕ್ಷದ ಅಂತಂದರೆ BJP ಪಕ್ಷದ ಮುಖದಿಂದ ಪ್ರಮೋದ್ ಸಾವಂತ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇನ್ನು ವಿಸ್ತೀರ್ಣದಲ್ಲಿ ಮತ್ತು ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಕೂಡ ಯಾವುದಪ್ಪ ಅಂತಂದರೆ ಗೋವಾ ನೋಡಿ. ವಿಸ್ತೀರ್ಣ ಮತ್ತು ಜನಸಂಖ್ಯೆಯಲ್ಲಿ ಅತಿ ಕಡಿಮೆ ಜನಸಂಖ್ಯೆ ಹೊಂದಿರುವ ರಾಜ್ಯ ಗೋವಾ ಆಗಿರುತ್ತೆ. ಗೋವಾದ ರಾಜಧಾನಿ ಯಾವುದಪ್ಪ ಅಂದರೆ ಪಣಜಿ. ನೆಕ್ಸ್ಟ್ ನೋಡಿ, ಮಾನವ ದೇಹದ ಅತಿ ಉದ್ದವಾದ ಮೂಳೆ ಫೀಮರ್, ಮಣಿಕಟ್ಟು, ಬೆಕ್ಕಲುಬು, ಬೆನ್ನು ಮೂಳೆ. ಯಾವುದಪ್ಪ ಅಂದರೆ ಮಾನವನ ದೇಹದ ಅತಿ ಉದ್ದವಾದ ಮೂಳೆ ಫೀಮರ್ ಮೂಳೆ. ಇದು ಎಲ್ಲಿ ಕಂಡು ಬರುತ್ತೆ ಅಂದರೆ ತೊಡೆ ಭಾಗದಲ್ಲಿ ಕಂಡುಬರುವ ಮೂಳೆ ಆಗಿದೆ ನೋಡಿ, ಮಾನವನ ದೇಹದ ಅತಿ ಉದ್ದವಾದ ಮೂಳೆ. ಇನ್ನು ಅತಿ ಚಿಕ್ಕದಾದ ಮೂಳೆ ಯಾವುದಪ್ಪ ಅಂತಂದರೆ ಸ್ಟೆಪಿಸು. ಸ್ಟೆಪಿಸ್ ಎಲ್ಲಿ ಬರುತ್ತೆ ಅಂದರೆ ಮಧ್ಯ ಕಿವಿಯಲ್ಲಿ ಕಂಡು ಬರುತ್ತೆ. ಸ್ಟೆಪಿಸು ಇದಕ್ಕೆ ಏನಂತ ಕರೀತಾರೆ ಕನ್ನಡದಲ್ಲಿ? ರಿಕಾಪು ಅಂತ ಕರೀತಾರೆ. ಸ್ಟೆಪಿಸನ್ನು ರಿಕಾಪು ಮೂಳೆ. ರಿಕಾಪು ಮೂಳೆ ಮಾನವನ ದೇಹದ ಅತಿ ಚಿಕ್ಕದಾದ ಮೂಳೆ ನೋಡಿ. ಇನ್ನು ಒಟ್ಟು ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವಪ್ಪ ಅಂತ ಕೇಳಿದಾನೆ ಎಕ್ಸಾಮಲ್ಲಿ. 206 ಮೂಳೆಗಳು ಕಂಡು ಬರುತ್ತೆ. ಇನ್ನು ಮಾನವನ ಮುಖದಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಫೇಸ್ 14 ಅಂತ ನೆನ್ಪಿಟ್ಕೊಂಡ್ಬಿಡಿ. ಮುಖದಲ್ಲಿ ಫೇಸ್ ಅಂದರೆ ಮುಖ, ಅದರಲ್ಲಿ ಎಷ್ಟು ಕಂಡು ಬರುತ್ತೆ? F ಅಂತ ಫೇಸ್ ಫಾರ್ 14. 14 ಮೂಳೆಗಳು ಮಾನವನ ಮುಖದಲ್ಲಿ ಕಂಡು ಬರುತ್ತೆ. ಇನ್ನು ಮಾನವನ ದೇಹದ ಅತಿ ದೊಡ್ಡದಾದ ಸ್ನಾಯು ಯಾವುದಪ್ಪ ಅಂದರೆ ಗ್ಲುಟಿಮಸ್ ಕಂಡು ಬರುತ್ತೆ ನೋಡಿ, ಗ್ಲುಟಿಮಸ್ಸು. ಇನ್ನು ಅತಿ ಚಿಕ್ಕ ಗ್ರಂಥಿ ಪಿಟ್ಯೂಟರಿ. ಮಾನವನ ದೇಹದ ಅತಿ ಚಿಕ್ಕ ಗ್ರಂಥಿ ಪಿಟ್ಯೂಟರಿ. ಇನ್ನು ದೊಡ್ಡ ಗ್ರಂಥಿ ನೋಡೋದಾದರೆ ಯಕೃತ್ತು. ಮಾನವನ ದೇಹದ ಅತಿ ದೊಡ್ಡದಾದ ಗ್ರಂಥಿ ಯಾವುದಪ್ಪ ಅಂದರೆ ಯಕೃತ್ತು. ನೆಕ್ಸ್ಟ್ ನೋಡಿ, ಇದು ಪ್ರಾಬ್ಲಮ್ ಇದೆ ನೋಡಿ, ಬೋರ್ಡ್ ಮಾರ್ಕ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಇದು 3 - 4 6 3 - 2/2 -1 ಅಂತ ಕೊಟ್ಟಿದ್ದಾರೆ. ಬೋರ್ಡ್ ಮಾರ್ಕ್ಸ್ ರೀತಿಯಲ್ಲಿ ಮೊತ್ತವನ್ನು ಬಿಡಿಸು ಅಂತ ಹೇಳಿದ್ದಾರೆ. ಫಸ್ಟಿಗೆ ಯಾವುದು ಮಾಡಬೇಕಂದ್ರೆ ಬೋರ್ಡ್ ಮಾರ್ಕ್ಸ್ ರೂಲಿ ಫಸ್ಟಿಗೆ ಡಿವೈಡೆಡ್ ಬೈ 2 1 2 3 ರಲ್ಲಿ 1 ಉಳಿತು. 3 ಅಲ್ಲಿ 1 ಹೋದರೆ 2, ಇದು 2 ಅಂತ ಬಂತು. ನೆಕ್ಸ್ಟು 3 - 4 6 × 2 ಎಷ್ಟಾಗುತ್ತೆ? 12 - 1 ಇಷ್ಟು ಅಂತ ಬಂತು. ನೆಕ್ಸ್ಟ್ ನೋಡಿ 3 - 4 + 12 - 1. ಇಲ್ಲಿ ನೋಡಿ 3 - 4 ಅಂತಂದರೆ -1. 3 - 4 ಅಂತಂದರೆ ಸಣ್ಣ ಸಂಖ್ಯೆ ಇರೋದನ್ನ ದೊಡ್ಡ ಸಂಖ್ಯೆಯಲ್ಲಿ ಮೈನಸ್ ಇದೆ. 3 - 4 ಅಂತಂದರೆ -1 + 12 ಇಲ್ಲಿ -1 ಇದೆ. -1 - 1 ಅಂತಂದರೆ ಎಷ್ಟಾಗುತ್ತೆ? -2. 12 - 2 ಅಂತಂದರೆ ಆನ್ಸರ್ ಎಷ್ಟಾಗುತ್ತೆ? 12 - 2 ಅಂತಂದರೆ 10 ನೋಡಿ. ಆನ್ಸರು ಸರಿಯಾದ ಆನ್ಸರು 10. ಆಪ್ಷನ್ ಎ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ, ಶ್ರೇಣಿಯನ್ನು ಮುಂದುವರಿಸಿರಿ ಅಂತ ಕೊಟ್ಟಿದ್ದಾರೆ. 2 4 6 10 16 ಅಂತ ಕೊಟ್ಟಿದ್ದಾನೆ. ಯಾವ ಥರ ಅಂತ ನೆಕ್ಸ್ಟ್ ಸಿರೀಸ್ ಯಾವುದಂತ ಗೊತ್ತಿಲ್ಲ ನಮಗೆ. 2 4 ಯಾವ ಥರ ಕೊಟ್ಟಿದ್ದಾನೆ ಅಂದರೆ 2ರಲ್ಲಿ 4 ಕೂಡಿಸಿದ್ರೆ 6, 4ರಲ್ಲಿ 6 ಕೂಡಿಸಿದ್ರೆ ಎಷ್ಟಪ್ಪ ಅಂತಂದರೆ 10 ನೋಡಿ. ಇನ್ನು 6ರಲ್ಲಿ 10 ಕೂಡಿಸಿದ್ರೆ ಎಷ್ಟು ಬರುತ್ತೆ? 16. ಇಷ್ಟು ಗೊತ್ತೈತಿ, ಈ ಥರ ಇದೆ, ಕೂಡಿಸ್ಕೊತ ಬಂದಿದ್ದಾನೆ. ಈಗ ನಾವು ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ 16ರಲ್ಲಿ 10 ಕೂಡಿಸಿ, 10ರಲ್ಲಿ 16 ಕೂಡಿಸಿ, 16ರಲ್ಲಿ 10 ಕೂಡಿಸಿ ಟೋಟಲ್ ಎಷ್ಟು ಬರುತ್ತೆ? 26 ಆನ್ಸರ್ ನೋಡಿ. 10ರಲ್ಲಿ 16 ಕೂಡಿಸಿದ್ರೆ 26 ಆನ್ಸರ್ ಎ ಸರಿಯಾದ ಆನ್ಸರು. ನೆಕ್ಸ್ಟ್ ನೋಡಿ 60ನೇ ಪ್ರಶ್ನೆ.
ಬ್ಯಾಂಕುಗಳ ಬ್ಯಾಂಕು ಯಾವುದು ಅಂತ ಕೇಳಿದ್ದಾರೆ ನೋಡಿ. ವಿದೇಶಿ ವಿನಿಮಯ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಭಾರತದ ಬ್ಯಾಂಕುಗಳ ಬ್ಯಾಂಕ್ ಅಂತೂ RBIನ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ಭಾರತೀಯ ಬ್ಯಾಂಕುಗಳ ಬ್ಯಾಂಕು ಅಂತ ಕರಿತೀವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 1935 ಏಪ್ರಿಲ್ 1 ಸ್ಟಾರ್ಟ್ ಆಗುತ್ತೆ. ಯಾವ ಸಮಿತಿಯ ಮೂಲಕ ಅಂದರೆ ಹಿಲ್ಟನ್ ಯಂಗ್ ಸಮಿತಿ 1934, RBI ಆ್ಯಕ್ಟು 1934. RBI ಆ್ಯಕ್ಟ್ ಯಾವ ಸಮಿತಿ ಅಂದರೆ ಹಿಲ್ಟನ್ ಯಂಗ್ ಸಮಿತಿ. ಇನ್ನು RBI ರಾಷ್ಟ್ರೀಕರಣಗೊಂಡ ವರ್ಷ ಕೇಳ್ತಾನೆ 1949 ಜನವರಿ 1 RBI ರಾಷ್ಟ್ರೀಕರಣಗೊಂಡಿದೆ ನೋಡಿ. ಪ್ರಸ್ತುತ RBI ಗವರ್ನರ್ ಯಾರಿದ್ದಾರೆ ಅಂತಂದರೆ ಶಕ್ತಿಕಾಂತ್ ದಾಸು. ಇನ್ನು RBI ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ಮುಂಬೈಯಲ್ಲಿದೆ ನೋಡಿ, ಮುಂಬೈಯಲ್ಲಿ. ನೆಕ್ಸ್ಟ್ ನೋಡಿ, ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೋಡಿ, ಗೋವಾ, ಕರ್ನಾಟಕ, ಆಂಧ್ರ ಪ್ರದೇಶ. ಆಪ್ಷನ್ ಬಿ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು. ಆಪ್ಷನ್ ಸಿ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ. ಆಪ್ಷನ್ ಡಿ ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು. ಕೃಷ್ಣಾ ನದಿ ಹರಿಯುವ ರಾಜ್ಯಗಳು ಅಂತಂದರೆ ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಇತ್ತೀಚೆಗೆ ತೆಲಂಗಾಣ, ಆಂಧ್ರದಿಂದ ಪ್ರತ್ಯೇಕವಾದರೆ ಅಂದರೆ 4 ರಾಜ್ಯಗಳಲ್ಲಿ ಕೃಷ್ಣಾ ನದಿ ಹರಿಯುತ್ತೆ. 4 ರಾಜ್ಯಗಳು ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ. ಎಲ್ಲಿ ಉಗಮ ಆಗುತ್ತೆ ಕೃಷ್ಣಾ ನದಿ ಅಂತಂದರೆ ಮಹಾರಾಷ್ಟ್ರದ ಮಹಾಬಳೇಶ್ವರದಲ್ಲಿ ಕೃಷ್ಣಾ ನದಿ ಉಗಮವಾಗುತ್ತೆ. ಇನ್ನು ಕೃಷ್ಣಾ ನದಿಯ ಉಪನದಿಗಳು ನೋಡೋದಾದರೆ ಭೀಮಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ದೋಣಿ, ದೂದ್ಗಂಗಾ ಇವೆಲ್ಲ ಕೃಷ್ಣಾ ನದಿಯ ಉಪನದಿಗಳು. ಇನ್ನು ಕೃಷ್ಣಾ ನದಿ ಅತಿ ದೊಡ್ಡದಾದ ಉಪನದಿ ಗೊತ್ತಿರಬೇಕು ನಿಮಗೆ, ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಯ ವಿಶೇಷತೆ ಅಂದರೆ ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವ ಏಕೈಕ ನದಿ ಯಾವುದಪ್ಪ ಅಂದರೆ ತುಂಗಭದ್ರಾ ನದಿ ನೋಡಿ. ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವ ನದಿಯಾಗಿದೆ. ನೆಕ್ಸ್ಟ್ ನೋಡಿ, ಬೆಳಕು ಈ ಕೆಳಗಿನ ಯಾವ ಮಾಧ್ಯಮದಲ್ಲಿ ಅತಿ ವೇಗವಾಗಿ ಚಲಿಸುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಗಾಜು, ವಜ್ರ, ನೀರು, ಗಾಳಿ. ಯಾವ ಮಾಧ್ಯಮದಲ್ಲಿ ಅಂತಾರೆ ಗಾಳಿಯಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತೆ ನೋಡಿ. ಗಾಳಿಯಲ್ಲಿ ಬೆಳಕು ಅತಿ ವೇಗವಾಗಿ ಚಲಿಸುತ್ತೆ. ಬೆಳಕಿನಲ್ಲಿ ಎಷ್ಟು ಬಣ್ಣಗಳು ಅಂತಂದರೆ ನಿಮಗೆ ಗೊತ್ತಿರಬೇಕು, 7 ಬಣ್ಣಗಳು. ಬೆಳಕಿನಲ್ಲಿ ಎಷ್ಟು ಬಣ್ಣಗಳು ಇರುತ್ತೆ? 7 ಬಣ್ಣಗಳು. ಅವು ಯಾವಪ್ಪ ಅಂದರೆ 7 ಬಣ್ಣಗಳು ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನು, ಯೆಲ್ಲೋ, ಆರೆಂಜ್, ರೆಡ್ಡು. ಇನ್ನು ಅತಿ ವಿಬ್ಗಯಾರಲ್ಲಿ ಕಾಮನ ಬಣ್ಣದಲ್ಲಿ ಕೂಡ ಕಂಡುಬರುವ ಬಣ್ಣಗಳ ಸಂಖ್ಯೆ ಕೂಡ 7 ಇರುತ್ತೆ ನೋಡಿ. ನೆಕ್ಸ್ಟ್ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ ಅಂತ ಕೇಳಿದರೆ ದ್ರಾವಿಡ ಭಾಷೆ ನಿಮ್ಗೆ ಗೊತ್ತಿರಬೇಕು. ಯಾವ ಕೊಟ್ಟಿದ್ದಾರೆ ನೋಡಿ ಆಪ್ಷನ್ಸ್. ಫಸ್ಟು ಕನ್ನಡ, ಮರಾಠಿ, ತೆಲುಗು, ತಮಿಳು. ದ್ರಾವಿಡ ಭಾಷೆ ಅಂದರೆ ದಕ್ಷಿಣ ಭಾರತ. ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಿರೋ ಭಾಷೆ ಯಾವುದಲ್ಲ ಅಂತಂದರೆ ಮರಾಠಿ ಅಲ್ಲ ನೋಡಿ, ಮರಾಠಿ ಅಲ್ಲ. ಇವೆಲ್ಲ ದ್ರಾವಿಡ ಭಾಷೆಗಳು ಕನ್ನಡ, ತೆಲುಗು, ತಮಿಳು, ತುಳು ಇವೆಲ್ಲ ದ್ರಾವಿಡ ಭಾಷೆಗಳಾಗಿರುತ್ತೆ ನೋಡಿ, ಕನ್ನಡ, ತೆಲುಗು, ತಮಿಳು. ಇನ್ನು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳ ಸಂಖ್ಯೆ ನಿಮ್ಗೆ ಗೊತ್ತಿರಬೇಕು. ಯಾವಪ್ಪ ಅಂದರೆ ತಮಿಳು, ಸಂಸ್ಕೃತ, ಕನ್ನಡ, ತೆಲುಗು, ಮಲಯಾಳಂ, ಒಡಿಯಾ. ಒಟ್ಟು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿವೆ ನೋಡಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದಗಳ ಭಾಷೆಗಳು ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ. ಫಸ್ಟಿಗೆ ಸಂಸ್ಕೃತ ಪಡೆದರೆ ಫಸ್ಟಿಗೆ ತಮಿಳು ಪಡೆದರೆ ಸೆಕೆಂಡ್ ಸಂಸ್ಕೃತ, ಥರ್ಡು ತೆಲುಗು, ಫೋರ್ತ್ ಕನ್ನಡ, ಫಿಫ್ತು ಮಲಯಾಳಂ, 6th ಒಡಿಸ್ಸಾ. ಒಟ್ಟು 6 ಭಾಷೆಗಳು ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಿವೆ ನೋಡಿ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು ಯಾರು? ಬಾಲಮುರಳಿಕೃಷ್ಣ, MS ಸುಬ್ಬಲಕ್ಷ್ಮಿ, ಭೀಮಸೇನ ಜೋಶಿ, ಅಮ್ಜದ್ ಖಾನ್ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಅಂದರೆ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರರು MS ಸುಬ್ಬಲಕ್ಷ್ಮಿ ಅವರು ನೋಡಿ. MS ಸುಬ್ಬಲಕ್ಷ್ಮಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರತೆ. ಯಾವಾಗಪ್ಪ ಅಂದರೆ 1998ರಲ್ಲಿ ಪಡಿತಾರೆ ಭಾರತ ರತ್ನ ಪ್ರಶಸ್ತಿ. ಮತ್ತು ರಾಮನ್ ಮ್ಯಾಗ್ನೆಸಸ್ ಪ್ರಶಸ್ತಿ ಪಡೆದ ಮೊದಲ ಸಂಗೀತಗಾರತೆ ಕೂಡ ಇವರೇ ಆಗಿದ್ದಾರೆ ನೋಡಿ, MS ಸುಬ್ಬಲಕ್ಷ್ಮಿ ಅವರು. ಇನ್ನು ಭೀಮಸೇನ ಜೋಶಿಯವರು ಭಾರತ ರತ್ನ ಪ್ರಶಸ್ತಿ ಪಡೆದಿರೋರು ಕನ್ನಡಿಗರು ನೋಡಿ. ಭೀಮಸೇನ ಜೋಶಿಯವರು ಭಾರತ ರತ್ನ ಪ್ರಶಸ್ತಿ ಪಡೆದ 2ನೇ ಕನ್ನಡಿಗ. ಇನ್ನು 2019ರಲ್ಲಿ ಭಾರತ ರತ್ನ ಯಾರಪ್ಪ ಪಡೆದವರು ಅಂತಂದರೆ ಪ್ರಣಬ್ ಮುಖರ್ಜಿ ಅವರು, ನಾನಾಜಿ ದೇಶ್ಮುಖ್, ಭೂಪೇನ್ ಹಜಾರಿಕಾ. ಇನ್ನು ಭಾರತ ರತ್ನ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ ನಿಮ್ಗೆ ಗೊತ್ತಿರಬೇಕು, 1954ರಲ್ಲಿ ಭಾರತ ರತ್ನ ಪ್ರಶಸ್ತಿ ಪ್ರಾರಂಭಗೊಂಡಿರುತ್ತೆ. ಪ್ರಶಸ್ತಿ ಪ್ರಾರಂಭಗೊಂಡಾಗ ಮೊದಲ ಪಡೆದ ವ್ಯಕ್ತಿ ಯಾರಪ್ಪ ಅಂದರೆ ಸರ್ ರಾಜಗೋಪಾಲಾಚಾರಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ವ್ಯಕ್ತಿ. ಅದರ ಜೊತೆಗೆ ರಾಧಾಕೃಷ್ಣನ್ ಅವರು, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು, CV ರಾಮನ್ ಅವರು. ಒಟ್ಟು 3 ಜನ ಪಡೆದಿರ್ತಾರೆ ಭಾರತ ರತ್ನ ಪ್ರಶಸ್ತಿ. ನೆಕ್ಸ್ಟ್ ನೋಡಿ, ಏಷ್ಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಮಹಾವೀರ, ಬುದ್ಧ, ಗಾಂಧೀಜಿ, ಮಂಡೇಲಾ. ಯಾರಂತಂದರೆ ಏಷ್ಯಾದ ಬೆಳಕೆಂದು ಗೌತಮ ಬುದ್ಧರನ್ನು ಕರೀತಾರೆ. ಗೌತಮ ಬುದ್ಧವರನ್ನು ಕರೆದವರು ಅರ್ನಾಲ್ಡ್ ಎಡ್ವಿನ್ ಅವರು ಗೌತಮ ಬುದ್ಧವರನ್ನು ಏಷ್ಯಾದ ಬೆಳಕು ಅಂತ ಕರೀತಾರೆ. ಇನ್ನು ಬೌದ್ಧ ಧರ್ಮದ ಸ್ಥಾಪಕರು ಇವರೇ ಆಗಿರ್ತಾರೆ.
ಗೌತಮ ಬುದ್ಧ ಅವರು ಈ ಬೌದ್ಧ ಧರ್ಮದ ಸ್ಥಾಪಕ. ಇವರು ಜನಿಸಿದೆಲ್ಲಪ್ಪ ಅಂದರೆ ಲುಂಬಿನಿ ವನ. ಇವರು ನಿರ್ವಾಣ ಹೊಂದಿದ್ದು ಬಿಹಾರದ ಕುಶಿನಗರದಲ್ಲಿ. ಇನ್ನು ಮಹಾವೀರ ಕೊಟ್ಟಿದ್ದಾರಲ್ಲ, ಮಹಾವೀರ ಇವರು ಜೈನ ಧರ್ಮದ 24ನೇ ತೀರ್ಥಂಕರ. ಇನ್ನು ಗಾಂಧೀಜಿ ಇವರು ಸ್ವಾತಂತ್ರ್ಯ ಹೋರಾಟಗಾರರು. ಇವರು ಮಂಡೇಲ ಅವರು ಆಫ್ರಿಕಾದ ಗಾಂಧಿ, ನೆಲ್ಸನ್ ಮಂಡೇಲ ಅವರನ್ನು ಆಫ್ರಿಕಾದ ಗಾಂಧಿ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ. ಶಂಕರಾಚಾರ್ಯದ ಯಾವುದಪ್ಪ ಅಂದರೆ ಅದ್ವೈತ ಸಿದ್ಧಾಂತ ನೋಡಿ. ಶಂಕರಾಚಾರ್ಯದ ಅದ್ವೈತ ಸಿದ್ಧಾಂತ, ಆಪ್ಷನ್ ಬಿ ಸರಿಯಾದ ಆನ್ಸರು. ಇನ್ನು ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅಂದರೆ ದ್ವೈತ ಸಿದ್ಧಾಂತ. ಮಧ್ವಾಚಾರ್ಯ ಸಂಬಂಧಪಟ್ಟರೆ ರಾಮಾನುಜಾಚಾರ್ಯರದು ವಿಶಿಷ್ಟಾದ್ವೈತ. ಶಕ್ತಿ ವಿಶಿಷ್ಟಾದ್ವೈತ ಯಾರ್ದಪ್ಪ ಅಂದರೆ ಬಸವಣ್ಣನವರದು. ಇದರ ಬಗ್ಗೆ ಸಿದ್ಧಾಂತಗಳ ಬಗ್ಗೆ ಐಡಾಸ್ಪೋರ್ ಮತ್ತಿಂದ ಟ್ರಿಕ್ಸನ್ನು ಮಾಡಲಾಗಿದೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಇನ್ನು ನಿಂಬಾರ್ಕ್ ಅವರ ಸಿದ್ಧಾಂತ ಯಾವುದಂದರೆ ದ್ವೈತ ಸಿದ್ಧಾಂತ. ಇನ್ನು ವಲ್ಲಭಾಚಾರ್ಯ ಅವರದ್ದು ಯಾವುದಪ್ಪ ಅಂದರೆ ಸಿದ್ಧಾಂತ ಶುದ್ಧಾದ್ವೈತ. ಯಾವುದಪ್ಪ ಟ್ರಿಕ್ಸ್ ಅಂತಂದರೆ ರವಿ ಆಶಾ ಮದುವೆಯಲ್ಲಿ ಬಸವನ ವಿಶಿಷ್ಟ ಶಕ್ತಿಯು ಧ್ವನಿ ಶುದ್ಧವಲ್ಲ ಅಂತ ಕೊಟ್ಟಿರೋ ಟ್ರಿಕ್ಸ್ ಇದೆ. ಧ್ವನಿ ಶುದ್ಧವಲ್ಲ ಅಂತಂದು. ಶುದ್ಧ ಅಂತಂದರೆ ಶುದ್ಧಾದ್ವೈತ ವಲ್ಲಭಾಚಾರ್ಯ ಅವರ ಸಿದ್ಧಾಂತ. ಅಂತಂದರೆ ನಿಂಬಾರ್ಕ ಅವರ ಸಿದ್ಧಾಂತ ದ್ವೈತ. ಈ ಥರ ಟ್ರಿಕ್ಸನ್ನು ಮಾಡಲಾಗಿದೆ ಐಡಾಸ್ಪೋರ್ ವತಿಯಿಂದ, ಅಲ್ಲಿ ಕೂಡ ನೀವು ನೋಡ್ಬೋದು ಟ್ರಿಕ್ಸ್ ವಿಡಿಯೋಗಳಲ್ಲಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಕ್ಷಿಪಣಿಗಳ ಪರೀಕ್ಷಾ ಕೇಂದ್ರ ಇರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಚಾಂಡೀಪುರ, ಅಮೃತ್ಸರ್, ಬೆಂಗಳೂರು, ಜೈಪುರ. ಎಲ್ಲಿದೆ ಅಂತಾರೆ ಚಾಂಡೀಪುರ ನೋಡಿ. ಕ್ಷಿಪಣಿಗಳ ಪರೀಕ್ಷಾ ಕೇಂದ್ರ ಒಡಿಸ್ಸಾದ ಚಾಂಡೀಪುರದಲ್ಲಿ. ಇದಕ್ಕೆ ಏನಂತ ಹೆಸರಿದೆ ಅಂತಂದರೆ ಅಬ್ದುಲ್ ಕಲಾಂ ದ್ವೀಪ. ಒಡಿಸ್ಸಾದ ವಿಲಾರ್ ದ್ವೀಪದಲ್ಲಿ, ಚಾಂಡೀಪುರದ ವಿಲಾರ್ ದ್ವೀಪಕ್ಕೆ ಏನಂತ ಹೆಸರಿಡ್ತಾರೆ? ಅಬ್ದುಲ್ ಕಲಾಂ ದ್ವೀಪ ಅಂತ ಇಟ್ಟಿದ್ದಾರೆ ನೋಡಿ. ಯಾವ ದ್ವೀಪಕ್ಕೆ? ವೀಲರ್ ದ್ವೀಪ ಇದೆ ಚಾಂಡೀಪುರದಲ್ಲಿ, ವೀಲರ್ ದ್ವೀಪ. ಅದಕ್ಕೇನಪ್ಪ ಹೆಸರಿಟ್ಟಿದ್ದಾರೆ? ಅಬ್ದುಲ್ ಕಲಾಂ ದ್ವೀಪ. ಇನ್ನು ಭಾರತದ ಕ್ಷಿಪಣಿಗಳ ಮನುಷ್ಯ ಯಾರಪ್ಪ ಅಂದರೆ APJ ಅಬ್ದುಲ್ ಕಲಾಂ ಅವ್ರನ್ನ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಈಗ ಪ್ರಸ್ತುತ DRDO ಮುಖ್ಯಸ್ಥರು ಯಾರಿದ್ದಾರೆ ಅಂತಂದರೆ ಸತೀಶ್ ರೆಡ್ಡಿ ಅವರಿದ್ದಾರೆ ನೋಡಿ. DRDO ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದರೆ ಕೇಂದ್ರ ಕಚೇರಿ ನ್ಯೂ ಡೆಲ್ಲಿ. ನೆಕ್ಸ್ಟ್ ನೋಡಿ, ಶರೀರದಲ್ಲಿ ಯಾವ ಭಾಗಕ್ಕೆ ಗ್ಲೂಕೋಮಾ ಕಾಯಿಲೆ ಬರುತ್ತದೆ? ಯಾವ ಭಾಗ ಅಂತಂದರೆ ಕಣ್ಣಿನ ಭಾಗ ನೋಡಿ. ಗ್ಲೂಕೋಮಾ ಕಾಯಿಲೆ ಬರುವುದು ಕಣ್ಣಿನ ಭಾಗಕ್ಕೆ. ಇನ್ನು ಕಣ್ಣಿನ ಅತ್ಯಂತ ಹೊರಪದರ ಯಾವುದಪ್ಪ ಅಂದರೆ ಸ್ಕ್ಲೀರಾ ನೋಡಿ. ಕಣ್ಣಿನ ಅತ್ಯಂತ ಹೊರಪದರ ಸ್ಕ್ಲೀರಾ. ಇನ್ನು ವಿಟಮಿನ್ A ಕೊರತೆಯಿಂದ ಬರುವುದು ಯಾವುದಪ್ಪ ಅಂದರೆ ಕಣ್ಣಿನ ಕಾಯಿಲೆ. ರಾತ್ರಿ ಇರುಳುಗುಡುತನ ವಿಟಮಿನ್ A ಕೊರತೆಯಿಂದ ಬರುತ್ತದೆ. ನೆಕ್ಸ್ಟ್ ನೋಡಿ, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುವ ಸ್ಥಳ ಇದಾಗಿದೆ. ಪಳನಿ ಬೆಟ್ಟ, ಅಣ್ಣಾಮಲೈ ಬೆಟ್ಟ, ನೀಲಗಿರಿ ಬೆಟ್ಟ, ಕಾಡಮಂ ಬೆಟ್ಟ. ಯಾವುದಪ್ಪ ಅಂದರೆ ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನು ಸಂಧಿಸುವ ಸ್ಥಳ ಯಾವುದಪ್ಪ? ನೀಲಗಿರಿ ಬೆಟ್ಟ. ನೀಲಗಿರಿ ಬೆಟ್ಟ ಇದು ತಮಿಳುನಾಡು ರಾಜ್ಯದಲ್ಲಿ ಕಂಡುಬರುತ್ತೆ. ಇನ್ನು ನೀಲಗಿರಿ ಬೆಟ್ಟದಲ್ಲಿ ಕಂಡುಬರುವ ಅತಿ ದೊಡ್ಡದಾದ ಶಿಖರ ಯಾವುದಪ್ಪ ಅಂದರೆ ಉನ್ನತವಾದ ಶಿಖರ ದೊಡ್ಡ ಬೆಟ್ಟ ನೋಡಿ. ನೀಲಗಿರಿ ಬೆಟ್ಟಗಳಲ್ಲಿ ಕಂಡುಬರುವ ಉನ್ನತವಾದ ಶಿಖರ ಯಾವುದಂದರೆ ದೊಡ್ಡ ಬೆಟ್ಟ. ಇನ್ನು ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುವ ಎತ್ತರವಾದ ಶಿಖರ ಯಾವುದಪ್ಪ ಅಂದರೆ ಆನೆಮುಡಿ ನೋಡಿ. ಆನೆಮುಡಿ. ಇನ್ನು ಪೂರ್ವ ಘಟ್ಟಗಳಲ್ಲಿ ಯಾವುದಪ್ಪ ಅಂದರೆ ಆರ್ಮಗೊಂಡ. ಪೂರ್ವ ಬೆಟ್ಟಗಳಲ್ಲಿ ಆರ್ಮಗೊಂಡ ಬರುತ್ತೆ. ಪಶ್ಚಿಮ ಘಟ್ಟಗಳಲ್ಲಿ ಆನೆಮುಡಿ. ಇನ್ನು ದಕ್ಷಿಣ ಭಾರತ ಎತ್ತರವಾದ ಶಿಖರ ಯಾವುದು ಅಂದರೆ ಆನೆಮುಡಿ ನೋಡಿ. ನೆಕ್ಸ್ಟ್ ನೋಡಿ, ಕರ್ನಾಟಕದ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದ ಜಿಲ್ಲೆ ಯಾವುದು ಅಂತ ಕೇಳಿದರೆ ಯಾವುದಪ್ಪ ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ನೋಡಿ. ಅತಿ ಹೆಚ್ಚು ಅರಣ್ಯ ಹೊಂದಿರುವ ಜಿಲ್ಲೆ ಅತಿ ಕಡಿಮೆ ಯಾವುದಪ್ಪ ಅಂದರೆ ಬಿಜಾಪುರ ಜಿಲ್ಲೆ ಅತಿ ಕಡಿಮೆ ಅರಣ್ಯ ಹೊಂದಿರುವ ಜಿಲ್ಲೆ ಆಗಿರುತ್ತೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವ ರಾಜ್ಯ ಅಂತಂದರೆ ಮಧ್ಯಪ್ರದೇಶ. ಎರಡನೇ ರಾಜ್ಯ ಅರುಣಾಚಲ ಪ್ರದೇಶ. ಇನ್ನು ಅತಿ ಕಡಿಮೆ ಅರಣ್ಯ ಹೊಂದಿರುವ ರಾಜ್ಯ ಅಂದರೆ ಹರಿಯಾಣ. ಎರಡನೇ ರಾಜ್ಯ ಪಂಜಾಬ ನೋಡಿ. ನೆಕ್ಸ್ಟ್ ನೋಡಿ, ದೇವನಾಪ್ರಿಯ ಎಂದು ಅಶೋಕನನ್ನು ವರ್ಣಿಸಿರುವ ಕರ್ನಾಟಕದ ಶಿಲಾಶಾಸನ ಯಾವುದು ಅಂತ ಕೇಳಿದ್ದಾರೆ. ದೇವನಾಪ್ರಿಯ ಅಶೋಕ ಅಂತಂದು ಆಪ್ಷನ್ಸ್ ನೋಡಿ. ಮಸ್ಕಿ, ಪಲ್ಕಿಗೊಂಡ, ಗವಿಮಠ, ಬದಾಮಿ. ಯಾವುದಂತಂದರೆ ಮಸ್ಕಿ ಶಾಸನ ನೋಡಿ. ಮಸ್ಕಿ ಶಾಸನದಲ್ಲಿ ಅಶೋಕನನ್ನು ದೇವನಾಪ್ರಿಯ ಅಶೋಕ ಅಂತ ಕರೀತಾರೆ. ಅಶೋಕ ಭಾರತದ ಶಾಸನಗಳ ಪಿತಾಮಹ ಅಂತ ಯಾರಪ್ಪ ಅಂತಂದರೆ ಅಶೋಕ ಅವರನ್ನ ಭಾರತ ಶಾಸನಗಳ ಪಿತಾಮಹ. ಈತ ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿರುತ್ತೆ ನೋಡಿ ಅಶೋಕ. ಈತ ಕಳಿಂಗ ಯುದ್ಧವನ್ನು ಮಾಡಿರ್ತಾನೆ ಅಶೋಕ. ಅದರ ಬಗ್ಗೆ ತಿಳಿಸುವ ಬಂಡೆಗಲ ಎಷ್ಟನೇದಪ್ಪ ಅಂತಾರೆ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವುದು 13ನೇ ಬಂಡೆಗಲ್ಲು ಶಾಸನ ಕಳಿಂಗ ಯುದ್ಧದ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್ ನೋಡಿ, ಅಂಬಿಕಾತನೆಯ ದತ್ತ ಇದು ಯಾರ ಕಾವ್ಯನಾಮ ಅಂತ ಕೇಳಿದ್ದಾರೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಯಶವಂತ್ ಚಿತ್ತಲ್,
ಚಂದ್ರಶೇಖರ್ ಕಂಬಾರ್, ದ.ರಾ. ಬೇಂದ್ರೆ ಯಾರಪ್ಪ ಅಂತಂದರೆ ಅಂಬಿಕಾತನೆಯ ದತ್ತ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಯಾವಾಗಿರುತ್ತೆ ಅಂಬಿಕಾತನೆಯ ದತ್ತ. ಇವರನ್ನು ಕನ್ನಡದ ವರ ಕವಿ ಅಂತ ಕರಿತೀವಿ. ಯಾರಪ್ಪ ಅಂದರೆ ದ.ರಾ. ಬೇಂದ್ರೆಯವರನ್ನ ಕನ್ನಡದ ವರ ಕವಿ ಅಂತ ಕರಿತೀವಿ. ಇವರಿಗೆ 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಸಿಗುತ್ತೆ. ಜ್ಞಾನಪೀಠ ಪ್ರಶಸ್ತಿ ಯಾವ ಕೃತಿಗೆ ಅಂತಂದರೆ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ ದ.ರಾ. ಬೇಂದ್ರೆಯವರಿಗೆ. ಇವರನ್ನು ಕರ್ನಾಟಕದ ರವೀಂದ್ರನಾಥ್ ಟ್ಯಾಗೋರ್ ಅಂತ ಕೂಡ ಕರೀತಾರೆ. ಇನ್ನು ಕರ್ನಾಟಕದ ಕುಲತಿಲಕ ಕೂಡ ಅಂತ ಕರೀತಾರೆ ನೋಡಿ. ದ.ರಾ. ಬೇಂದ್ರೆಯವರನ್ನ ಕರ್ನಾಟಕದ ಕುಲತಿಲಕ ಕೂಡ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಕನ್ನಡ ಶಬ್ದಕೋಶ ರಚಿಸಿದ ವಿದ್ವಾಂಸ ಯಾರು ಅಂತ ಕೇಳಿದ್ದಾರೆ. ಕಿಟಲು, ಮ್ಯಾಕ್ಸ್ ಮುಲ್ಲರ್, ಮೆಕಾಲೆ, ರೈಸ್. ಯಾರಂತಂದರೆ ಕನ್ನಡ ಶಬ್ದಕೋಶ ಬರೆದವರು ರೆವಿರೆಂಡ್ ಜಾರ್ಜ್ ಫರ್ನಾಂಡ್ ಕಿಟಲ್ ಅವರು. ಜರ್ಮನ್ನ ವಿದ್ವಾಂಸಗಾರರು ನೋಡಿ, ರೆವಿರೆಂಡ್ ಜಾರ್ಜ್ ಫರ್ನಾಂಡ್ ಕಿಟಲ್ ಅವರು. ಇನ್ನು ಎಪಿಗ್ರಫಿ ಆಫ್ ಕರ್ನಾಟಕ ಬರೆದವರು ಯಾರಂತಂದರೆ B.L. ರೈಸ್ ಅವರು ಎಪಿಗ್ರಫಿ ಆಫ್ ಕರ್ನಾಟಕ ಅಂತ ಬರೀತಾರೆ. ಇನ್ನು ಕರ್ನಾಟಕದ ಶಾಸನಗಳ ಪಿತಾಮಹ ಯಾರಂತಂದರೆ E.P. ರೈಸ್ ಅವರನ್ನ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ, E.P. ರೈಸ್ ಅವರನ್ನ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ಕೃತಿಯನ್ನು ಶಿವರಾಮ್ ಕಾರಂತರು ಬರೆದಿಲ್ಲ. ಮೂಕಜ್ಜಿಯ ಕನಸುಗಳು, ಅಳಿದ ಮೇಲೆ, ಮರಳಿ ಮಣ್ಣಿಗೆ, ತಬರನ ಕತೆ. ಯಾವುದಪ್ಪ ಅಂದರೆ ಶಿವರಾಮ ಕಾರಂತರು ಪಡೆದ ಕೃತಿ ಅಂತಂದರೆ ತಬರನ ಕತೆ. ಇದು ಯಾರು ಬರೀತಾರೆ ಅಂದರೆ ಕುವೆಂಪು ಅವರ ಮಗನಾದಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಾರೆ. ಅಬಚೂರಿನ ಪೋಸ್ಟ್ ಆಫೀಸು ಮತ್ತು ತಬರನ ಕತೆ ಇವೆಲ್ಲ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದಾರೆ ನೋಡಿ. ಇವು ಮೂಕಜ್ಜಿಯ ಕನಸುಗಳು, ಅಳಿದ ಮೇಲೆ, ಮರಳಿ ಮಣ್ಣಿಗೆ ಇವೆಲ್ಲ ಶಿವರಾಮ್ ಕಾರಂತವ್ರು. ಇವರನ್ನ ಕಡಲ ತಿರಗದ ಭಾರ್ಗವ ಅಂತ ಕರಿತೀವಿ. ಇನ್ನು ಶಿವರಾಮ್ ಕಾರಂತವರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದಾರೆ ನೋಡಿ. 1977ರಲ್ಲಿ ಯಾವ ಕೃತಿ ಅಂದರೆ ಮೂಕಜ್ಜಿಯ ಕನಸುಗಳ ಕೃತಿಗೆ. ನೆಕ್ಸ್ಟ್ ನೋಡಿ, ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಂತ ಕೇಳಿದ್ದಾರೆ. ಯಾವುದಪ್ಪ ಅಂತಂದರೆ ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದಂತಾರೆ ಪಾಕ್ ಜಲಸಂಧಿ ಅಥವಾ ಆ್ಯಡಮ್ ಸೇತುವೆ ಅಂತ ಕರೀತಾರೆ, ಆ್ಯಡಮ್ ಸೇತುವೆ. ಇನ್ನು ಸುಯೇಜ್ ಕೊಟ್ಟಿದ್ದಾರಲ್ಲ, ಸುಯೇಜ್ ಕಾಲುವೆ ಯಾವನ್ನು ಬೇರ್ಪಡಿಸುತ್ತೆ ಅಂದರೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಬೇರ್ಪಡಿಸುತ್ತೆ ನೋಡಿ. ಸುಯೇಜ್ ಕಾಲುವೆ ಮೆಡಿಟೇರಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರವನ್ನು ಬೇರ್ಪಡಿಸುವುದು ಸುಯೇಜ್ ಕಾಲುವೆ. ಇನ್ನು ಇಂದಿರಾ ಪಾಯಿಂಟ್ ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಂತಂದರೆ ಭಾರತದ ದಕ್ಷಿಣದ ತುತ್ತ ತುದಿ ಅಂಡಮಾನ್ ನಿಕೋಬಾರಲ್ಲಿ ಕಂಡುಬರುತ್ತೆ. ದಕ್ಷಿಣದ ತುತ್ತ ತುದಿ ಇಂದಿರಾ ಪಾಯಿಂಟು, ಉತ್ತರದ ತುತ್ತ ತುದಿ ಇಂದಿರಾ ಕೋಲು. ನೆಕ್ಸ್ಟ್ ನೋಡಿ, ಹಾಲಿನ ಸಾಂದ್ರತೆಯನ್ನು ಅಳೆಯುವ ಮಾಪಕ ಯಾವುದು. ಯಾವುದಪ್ಪ ಅಂದರೆ ಹಾಲಿನ ಸಾಂದ್ರತೆಯನ್ನು ಅಳೆಯುವುದು ಲ್ಯಾಕ್ಟೋಮೀಟರ್ ನೋಡಿ. ಹಾಲಿನ ಸಾಂದ್ರತೆ ಅಂದರೆ ಲ್ಯಾಕ್ಟೋಮೀಟರ್ ಮೂಲಕ ಅಳಿತಾರೆ. ಇನ್ನು ಮ್ಯಾನೋಮೀಟರು, ಓಡೋಮೀಟರು, ಅಲ್ಟಿಮೀಟರ್ ಯಾವಕ್ಕೆಲ್ಲ ಸಂಬಂಧಪಟ್ಟಿದೆ ಅಂತಾರೆ. ಅಲ್ಟಿಮೀಟರು ಎತ್ತರವನ್ನು ಅಳೆಯಲು ಬಳಸ್ತಾರೆ, ಅಲ್ಟಿಮೀಟರು. ಇನ್ನು ಓಡೋಮೀಟರ್ ಅಂತ ಬರುತ್ತೆ. ಓಡೋಮೀಟರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ವಾಹನಗಳ ಚಲಿಸಿದ ದೂರವನ್ನು ಅಳೆಯಲು ಯಾವುದು ಬಳಸ್ತಾರೆ, ಓಡೋಮೀಟರು. ಇನ್ನು ಸ್ಪೀಡೋಮೀಟರ್ ಅಂತ ನಿಮ್ಗೆ ಗೊತ್ತಿರಬೇಕು. ಸ್ಪೀಡೋಮೀಟರ್ ಮತ್ತು ಓಡೋಮೀಟರ್ಗೆ ಏನು ಡಿಫ್ರೆನ್ಸ್ ಅಂತ ನೀವು ಕೇಳ್ಬೋದು. ಓಡೋಮೀಟರ್ ಅಂದರೆ ವಾಹನಗಳು ಚಲಿಸಿದ ದೂರವನ್ನು ಅಳೆಯಲು ಓಡೋಮೀಟರನ್ನು ಯೂಸ್ ಮಾಡ್ತಾರೆ. ಇನ್ನು ಸ್ಪೀಡೋಮೀಟರ್ ಅಂದರೆ ವಾಹನಗಳ ಚಲನೆಯ ವೇಗವನ್ನು, ಸ್ಪೀಡ್ ಅಂತಂದರೆ ಗೊತ್ತಿದೆ, ಸ್ಪೀಡ್ ಅಂತಂದರೆ ವಾಹನ, ಸ್ಪೀಡೋಮೀಟರ್ ಅಂದರೆ ವಾಹನಗಳ ವೇಗವನ್ನು ಅಳೆಯಲು ಸ್ಪೀಡೋಮೀಟರು, ಚಲಿಸಿದ ದೂರ ಅಂತಂದರೆ ಓಡೋಮೀಟರ್ ನೋಡಿ. ಇನ್ನು ಹೈಡ್ರೋಮೀಟರ್ ಅಂತಂದರೆ ಹೈಡ್ರೋಮೀಟರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ದ್ರವಗಳ ಸಾಪೇಕ್ಷತೆ ಅಥವಾ ಸಾಂದ್ರತೆಗೆ ಅಳೆಯಲು ಯಾವುದು ಬಳಸ್ತಾರೆ, ಹೈಡ್ರೋಮೀಟರ್ ನೋಡಿ. ನೆಕ್ಸ್ಟ್ ನೋಡಿ, ಅಲಿಖಿತ ಸಂವಿಧಾನಕ್ಕೆ ಉತ್ತಮ ಉದಾಹರಣೆ. ಅಲಿಖಿತ ಬರೆಯಲ್ಪಡದ ಸಂವಿಧಾನ. ಅಲಿಖಿತ ಅಂದರೆ ಆಪ್ಷನ್ಸ್ ನೋಡಿ, ಇಂಗ್ಲೆಂಡು, ಅಮೇರಿಕಾ, ಜರ್ಮನಿ, ಜಪಾನ್. ಯಾವುದಂತಂದರೆ ಅಲಿಖಿತ ಸಂವಿಧಾನಕ್ಕೆ ಇಂಗ್ಲೆಂಡ್ ನೋಡಿ. ಸೂಕ್ತ ಉದಾಹರಣೆ ಅಂದರೆ ಇಂಗ್ಲೆಂಡ್ ದೇಶ ಅಲಿಖಿತ ಸಂವಿಧಾನ. ಇನ್ನು ಇಂಗ್ಲೆಂಡ್ ದೇಶದಿಂದ ನಾವು ಭಾರತಕ್ಕೆ ಯಾವ ಎರವಲು ಪಡೆದೀವಿ ಅಂತಂದರೆ ಏಕಪೌರತ್ವ, ದ್ವಿಸದನ, ಕ್ಯಾಬಿನೆಟ್ ಸಿಸ್ಟಮು ಇವೆಲ್ಲ ಬ್ರಿಟನ್ ಸಂವಿಧಾನದಿಂದ ನಾವು ಎರವಲು ಪಡೆಯಲಾಗಿದೆ. ಇನ್ನು ಅಮೇರಿಕ ಸಂವಿಧಾನದಿಂದ ಯಾವುದಪ್ಪ ಅಂದರೆ ಮೂಲಭೂತ ಹಕ್ಕುಗಳು, ಲಿಖಿತ ಸಂವಿಧಾನ, ಪ್ರಸ್ತಾವನೆ ಇವೆಲ್ಲ ಅಮೇರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ನೋಡಿ. ಅಮೇರಿಕ ದೇಶದಿಂದ ಮೂಲಭೂತ ಹಕ್ಕುಗಳು, ಪ್ರಸ್ತಾವನೆ, ಲಿಖಿತ ಸಂವಿಧಾನ ಇವೆಲ್ಲ ಅಮೇರಿಕ ಸಂವಿಧಾನದಿಂದ. ಇನ್ನು ಐರ್ಲ್ಯಾಂಡ್ ಸಂವಿಧಾನದಿಂದ ಏನು ಪಡೆಯಲಿದೆ ಅಂತಂದರೆ ಐರ್ಲ್ಯಾಂಡ್ ಸಂವಿಧಾನದಿಂದ ರಾಜನಿರ್ದೇಶಕ ತತ್ವಗಳು, ಇನ್ನು ರಾಜ್ಯಸಭೆ ಸದಸ್ಯರ ನಾಮಕರಣ ಇವೆಲ್ಲ ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ನೆಕ್ಸ್ಟ್ ನೋಡಿ, ಕೇಂದ್ರ ಸರ್ಕಾರದ ಈಗಿನ ಹಣಕಾಸು ಮಂತ್ರಿ ಅಂತ ಕೇಳಿದ್ರೆ ಅವು ಪರೀಕ್ಷೆ ನಡೆದಾಗ 2016ರಲ್ಲಿ ಅರುಣ್ ಜೇಟ್ಲಿ ಅವರು ಇರ್ತಾರೆ. ಪ್ರಸ್ತುತ ನಿರ್ಮಲಾ ಸೀತಾರಾಮನ್ ಇದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಭಾರತದ ಮೊದಲ ಮಹಿಳಾ ಹಣಕಾಸು ಮಂತ್ರಿ.
ಪ್ರಧಾನಮಂತ್ರಿ ಜೊತೆಗೆ ಇಂದಿರಾ ಗಾಂಧಿಯವರು ಇಸ್ಕೊಂಡಿರ್ತಾರೆ. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಹುದ್ದೆ ಜೊತೆಗೆ ಹಣಕಾಸು ಖಾತೆಯನ್ನು ಹೊಂದಿರುತ್ತಾರೆ. ಆದರೆ ಹಣಕಾಸು ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಅಂತಂದರೆ ನಿರ್ಮಲಾ ಸೀತಾರಾಮನ್ ಅವರು ನೋಡಿ. ಇನ್ನು ಇವರು ಕಳೆದ ಸರ್ಕಾರದಲ್ಲಿ ರಕ್ಷಣಾ ಮಂತ್ರಿಯಾಗಿ ಕೂಡ ಕಾರ್ಯನಿರ್ವಹಿಸಿರ್ತಾರೆ. ರಕ್ಷಣಾ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ ಮೊದಲ ಮಹಿಳೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು. ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ನೋಡಿ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು. ನೆಕ್ಸ್ಟ್ ನೋಡಿ, ಮುಖ್ಯ ಚುನಾವಣಾ ಅಧಿಕಾರಿಯನ್ನು ನೇಮಿಸುವವರು ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಭಾರತದ ಮುಖ್ಯ ನ್ಯಾಯಾಧೀಶರು, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ರಾಜ್ಯಪಾಲರು. ಯಾರಪ್ಪ ಅಂತಂದರೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾಧಿಕಾರಿಯವರನ್ನ ನೇಮಕ ಮಾಡ್ತಾರೆ. ಎಷ್ಟನೇ ವಿಧಿಯ ಪ್ರಕಾರ ತಿಳಿಸುತ್ತೆ ಮುಖ್ಯ ಚುನಾವಣಾ ಆಯುಕ್ತರ ಬಗ್ಗೆ? 324ನೇ ವಿಧಿಯ ಪ್ರಕಾರ ನೇಮಕ ಮಾಡಲು ತಿಳಿಸುತ್ತೆ. ಇವರು ಅಧಿಕಾರ ಅವಧಿ 65 ವರ್ಷ ಅಥವಾ 6 ವರ್ಷಗಳ ಕಾಲ ಅಧಿಕಾರದಲ್ಲಿರಬಹುದು. ಭಾರತದ ಮೊದಲ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ಸುಕುಮಾರ ಸೇನ್ ಅವರು. ಈಗ ಪ್ರಸ್ತುತ ಯಾರಿದ್ದಾರೆ? ಸುನಿಲ್ ಅರೋರಾ ಇದ್ದಾರೆ ನೋಡಿ. ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಸುನಿಲ್ ಅರೋರಾ. ನೆಕ್ಸ್ಟ್ ನೋಡಿ, ಶ್ವೇತ ಕ್ರಾಂತಿಯ ಪಿತಾಮಹ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ನಾರ್ಮನ್ ಬೋರ್ಲಾಂಗ್, MS ಸ್ವಾಮಿನಾಥನ್, ಆಡಮ್ ಸ್ಮಿತ್, ವರ್ಗೀಸ್ ಕುರಿಯನ್. ಯಾರಪ್ಪ ಅಂದರೆ ಭಾರತದ ಶ್ವೇತ ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ ನೋಡಿ. ಶ್ವೇತ ಕ್ರಾಂತಿ ಅಂದರೆ ಕ್ಷೀರ ಉತ್ಪಾದನೆಯ ಪಿತಾಮಹ, ಹಾಲು ಉತ್ಪಾದನೆ ಪಿತಾಮಹ ಯಾರಂತಂದರೆ ವರ್ಗೀಸ್ ಕುರಿಯನ್ ಅವರು. 1965ರಲ್ಲಿ ಏನು ಮಾಡ್ತಾರೆ? ರಾಷ್ಟ್ರೀಯ ಹೈನು ಅಭಿವೃದ್ಧಿ ಮಂಡಳಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಗುಜರಾತದ ಅಮೂಲದಲ್ಲಿ ರಾಷ್ಟ್ರೀಯ ಹೈನು ಮಂಡಳಿ 1965ರಲ್ಲಿ. ಇನ್ನು MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. MS ಸ್ವಾಮಿನಾಥನ್ ಅವ್ರನ್ನ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಇನ್ನು ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತಂದರೆ ನಾರ್ಮನ್ ಬೋರ್ಲಾಂಗ್ ಅವರು. ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಯಾರಂತಾರೆ? ನಾರ್ಮನ್ ಬೋರ್ಲಾಂಗು. ಇವರು ಆಡಮ್ ಸ್ಮಿತ್ ಯಾರಂತಾರೆ? ಅರ್ಥಶಾಸ್ತ್ರದ ಪಿತಾಮಹ ಯಾರಂತಾರೆ? ಫಾದರ್ ಆಫ್ ಎಕನಾಮಿಕ್ಸ್ ಯಾರಂತ ಕರಿತೀವಿ? ಆಡಮ್ ಸ್ಮಿತ್ ಅವ್ರನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಇವರು ಬರೆದ ಪುಸ್ತಕ ಯಾವುದು? ವೆಲ್ತ್ ಆಫ್ ನೇಷನ್ ನೋಡಿ. ಆಡಮ್ ಸ್ಮಿತ್ ಅವರ ಕೃತಿ ಯಾವುದಂದ್ರೆ ವೆಲ್ತ್ ಆಫ್ ನೇಷನ್ನು, ಅರ್ಥಶಾಸ್ತ್ರದ ಪಿತಾಮಹ. ನೆಕ್ಸ್ಟ್ ನೋಡಿ, ವಾಯು ಒತ್ತಡವನ್ನು ಅಳೆಯುವ ಸಾಧನ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಹೈಡ್ರೋಮೀಟರು, ಬ್ಯಾರೋಮೀಟರು, ಹೈಗ್ರೋಮೀಟರ್, ಅಲ್ಟಿಮೀಟರ್. ಯಾವುದಂತಂದರೆ ಬ್ಯಾರೋಮೀಟರ್ ನೋಡಿ. ಒತ್ತಡ ಬಂದರೆ ಪ್ರೆಷರು, ವಾಯು ಒತ್ತಡವನ್ನು ಬ್ಯಾರೋಮೀಟರ್ಗಳ ಮೂಲಕ ಅಳಿತಾರೆ. ಹೈಗ್ರೋಮೀಟರ್ ಅಂತ ಯಾವುದಕ್ಕೆ ಸಂಬಂಧಪಟ್ಟಿದ? ಹೈಗ್ರೋಮೀಟರು ಹ್ಯುಮಿಡಿಟಿ ಅಥವಾ ಆರ್ದ್ರತೆ, ಕನ್ನಡದಲ್ಲಿ ಆರ್ದ್ರತೆ ಅಂತ ಕರೀತಾರೆ, ಇಂಗ್ಲೀಷ್ನಲ್ಲಿ ಹ್ಯುಮಿಡಿಟಿಯನ್ನು ಅಳೆಯಲು ಬಳಸುವ ಸಾಧನ ಅಂದರೆ ಹೈಗ್ರೋಮೀಟರು. ಅದೇ ರೀತಿ ಟೆಂಪರೇಚರನ್ನು ಅಳೆಯಲು ಯಾವುದು ಬಳಸ್ತಾರೆ ಅಂದರೆ ಥರ್ಮೋಮೀಟರ್ ನೋಡಿ. ಟೆಂಪರೇಚರ್, ಉಷ್ಣತೆಯನ್ನು ಅಳೆಯಲು ಥರ್ಮೋಮೀಟರು. ಅಲ್ಟಿಮೀಟರ್ ಈಗಾಗಲೇ ಹೇಳಿದ್ದೇನೆ. ಅಲ್ಟಿಮೀಟರ್, ಹೈಡ್ರೋಮೀಟರ್ ಬಗ್ಗೆ ಈಗಾಗಲೇ ಹೇಳಿದ್ದೀನಿ. ನೆಕ್ಸ್ಟ್ ನೋಡಿ, ಕರಡಿ ಮತ್ತು ಗೂಳಿ ಎಂಬ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಚಿನ್ನ, ಕಾಗದದ ಹಣ, ಸಾಲಪತ್ರಗಳು. ಆಪ್ಷನ್ ಡಿ, ಷೇರು ಮಾರುಕಟ್ಟೆ. ಕರಡಿ ಮತ್ತು ಗೂಳಿಯಲ್ಲಿ ಬಳಸ್ತಾರೆ ಅಂದರೆ ಸ್ಟಾಕ್ ಮಾರ್ಕೆಟಿಂಗಲ್ಲಿ, ಷೇರು ಮಾರುಕಟ್ಟೆಯಲ್ಲಿ ಬಳಸ್ತಾರೆ. ಕರಡಿ ಅಂತಂದರೆ ಷೇರುಗಳ ಇಳಿಕೆ ಆಗೋದು, ಷೇರುಗಳ ಬೆಲೆಯಲ್ಲಿ ಇಳಿಕೆ ಆಗೋದನ್ನು ಕರಡಿ ಅಂತಂದರೆ. ಇನ್ನು ಗೂಳಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಷೇರು ಬೆಲೆಯಲ್ಲಿ ಏರಿಕೆ ಆಗೋದನ್ನು ಗೂಳಿ ಅಂತ ತೋರಿಸ್ತಾರೆ. ಇನ್ನು ಸ್ಟಾಕ್ ಮಾರ್ಕೆಟ್ ನಿಯಂತ್ರಣ ಮಾಡೋದು ಯಾವುದಪ್ಪ ಅಂದರೆ ಸೆಬಿ ನೋಡಿ. ಸೆಬಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಫುಲ್ ಫಾರ್ಮು. 1988ರಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ಸ್ವಾಯತ್ತತೆ ಪಡೆದಿದ್ದು 1992ರಲ್ಲಿ. ಸೆಬಿಯ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ. ಈ ಪ್ರಸ್ತುತ ಸೆಬಿಯ ಮುಖ್ಯಸ್ಥರು ಯಾರಿದ್ದಾರೆ ಅಂದರೆ ಅಜಯ್ ತ್ಯಾಗಿ ಅವರು ಸೆಬಿಯ ಮುಖ್ಯಸ್ಥರಿದ್ದಾರೆ ನೋಡಿ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಇದರ ಕೇಂದ್ರ ಕಚೇರಿ ಹೇಳಿದ್ರೆ ಮುಂಬೈಯಲ್ಲಿ. ನೆಕ್ಸ್ಟ್ ನೋಡಿ, ಕಕ್ರಪಾರ ಜಲ ವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಕಕ್ರಪಾರ ಅಂದರೆ ಗುಜರಾತ್ ನೋಡಿ. ಗುಜರಾತು ಇದು ಜಲ ವಿದ್ಯುತ್ ಜೊತೆಗೆ ಕಕ್ರಪಾರದಲ್ಲಿ ಏನಿದೆ ಅಂದರೆ ಅಣು ವಿದ್ಯುತ್ ಸ್ಥಾವರ ಕೂಡ ಕಕ್ರಪಾರದಲ್ಲಿದೆ ನೋಡಿ. ಕಕ್ರಪಾರದಲ್ಲಿ ಅಣು ವಿದ್ಯುತ್ ಸ್ಥಾವರ. ಇದು ಭಾರತದ ಇಂಡಿಜಿನಿಯಸ್ ಅಟೋಮಿಕ್ ಪವರ್ ಅಂತ ಕರೀತಾರೆ. ಭಾರತದ ಸ್ಥಳೀಯವಾಗಿ ಅಥವಾ ದೇಶೀಯವಾಗಿ ನಿರ್ಮಾಣಗೊಂಡ ಅಣು ವಿದ್ಯುತ್ ಸ್ಥಾವರ ಯಾವುದಪ್ಪ ಅಂದರೆ ಕಕ್ರಪಾರ. ಇನ್ನು ಭಾರತದ ಮೊದಲ ಅಣು ವಿದ್ಯುತ್ ಸ್ಥಾವರ ಅಂತಂದರೆ 1969ರಲ್ಲಿ ಮಹಾರಾಷ್ಟ್ರದ ತಾರಾಪುರದಲ್ಲಿ ಮೊದಲ ಅಣು ವಿದ್ಯುತ್ ಸ್ಥಾವರ ಸ್ಟಾರ್ಟ್ ಆಗುತ್ತೆ. ಇನ್ನು ಸೆಕೆಂಡ್ ಒನ್ ರಾವತ್ ಭಟ್ ರಾಜಸ್ಥಾನು, ಇನ್ನು ಕಲ್ಪಕಂ ತಮಿಳುನಾಡು, ನರೋರಾ ಉತ್ತರ ಪ್ರದೇಶ, ಕಕ್ರಪಾರ ಗುಜರಾತು, ಕೈಗಾ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕಾಳಿ ನದಿಯ ಎಡದಂಡೆಯಲ್ಲಿದೆ ನೋಡಿ ಕೈಗಾ. ಇನ್ನು ಕೂಡಂಕುಲಂ ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿದೆ. ನೆಕ್ಸ್ಟ್ ನೋಡಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಮೊದಲ ದೊರೆತದ್ದು ಯಾರಿಗೆ ಅಂತ ಕೇಳಿದ್ದಾರೆ. ಯಾವಪ್ಪ ಅಂದರೆ ದಾದಾ ಸಾಹೇಬ್ ಪ್ರಶಸ್ತಿ ಪಡೆದ ಮೊದಲಿಗೆ ಅಂತಂದರೆ ದೇವಿಕಾ ರಾಣಿಯವರು 1969ರಲ್ಲಿ ಪಡೆದಿರ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೊಂಡದ್ದು 1969ರಲ್ಲಿ ಯಾರು ಪಡೆದಿರ್ತಾರೆ? ಮೊದಲ
ಇವರು ನಟಿ ದೇವಿಕಾ ರಾಣಿ 1969ರಲ್ಲಿ ಪಡೆದರು. ಇತ್ತೀಚೆಗೆ ಪಡೆದವರು ಯಾರಪ್ಪ ಅಂದರೆ 2018ರಲ್ಲಿ ಬಾಲಿವುಡ್ ನಟ ಅಮಿತಾಬ್ ಬಚ್ಚನ್ ಅವರು ಪಡೆದರು 2018ರಲ್ಲಿ. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ನಟ ಯಾರಂತಂದರೆ ಏಕೈಕ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಏಕೈಕ ನಟರಾಗಿದ್ದಾರೆ. ನೆಕ್ಸ್ಟ್ ನೋಡಿ, ಒರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನು ಯಾರು ಬರೆದರು ಅಂತ ಕೇಳಿದ್ದಾರೆ. ರಾಬರ್ಟ್ ಹುಕ್, ರಾಬರ್ಟ್ ಹಿಲ್ಸ್, ಚಾರ್ಲ್ಸ್ ಡಾರ್ವಿನ್. ಯಾರಂತಾರೆ ಒರಿಜಿನ್ ಆಫ್ ಸ್ಪೀಸಿಸ್ ಬರೆದವರು ಚಾರ್ಲ್ಸ್ ಡಾರ್ವಿನ್ ಅವರು ಬರೆದಿರ್ತಾರೆ ನೋಡಿ. ಚಾರ್ಲ್ಸ್ ಡಾರ್ವಿನ್ ಅವರು ಇವರು ಒರಿಜಿನ್ ಆಫ್ ಸ್ಪೀಸಿಸ್ ಗ್ರಂಥವನ್ನು ಬರೀತಾರೆ. ಇವರು ಇನ್ನೊಂದು ಕೃತಿ ಇದೆ, ಇವರು ಪ್ರಸಿದ್ಧ ಕೃತಿ ಡಿಸೆಂಟ್ ಆಫ್ ಮ್ಯಾನ್ ಆ್ಯಂಡ್ ಸೆಲೆಕ್ಷನ್ ಇನ್ ರಿಲೇಷನ್ ದಿ ಸೆಕ್ಸ್ ಅಂತ ಬರೀತಾರೆ ಇವರು ಚಾರ್ಲ್ಸ್ ಡಾರ್ವಿನ್ ಅವರು. ನೆಕ್ಸ್ಟ್ ನೋಡಿ, ದಿನನಿತ್ಯ ಬಳಸುವ ಲವಂಗವು ಸಸ್ಯದ ಯಾವ ಭಾಗ ಅಂತ ಕೇಳಿದ್ದಾರೆ. ಲವಂಗ ಯಾವ ಭಾಗದಿಂದ ಪಡಿತಾರೆ ಅಂತ ಕೇಳಿದ್ದಾರೆ. ಕಾಂಡ, ಮೊಗ್ಗು, ಹಣ್ಣು, ಬೇರು. ಲವಂಗ ಯಾವುದರಿಂದ ಪಡಿತಾರೆ ಅಂತಂದರೆ ಮೊಗ್ಗಿನಿಂದ ನೋಡಿ, ಮೊಗ್ಗಿನಿಂದ ಲವಂಗವನ್ನು ಪಡಿತಾರೆ. ಇನ್ನು ಸಾಂಬಾರ್ ಪದಾರ್ಥಗಳ ನಾಡು ಅಂತ ನಿಮ್ಗೆ ಗೊತ್ತಿರಬೇಕು. ಸಾಂಬಾರ್ ಪದಾರ್ಥಗಳ ನಾಡು ಅಂತಂದು ಯಾವ ರಾಜ್ಯವನ್ನು ಕರಿತೀವಿ ಅಂತಂದರೆ ಕೇರಳ ರಾಜ್ಯವನ್ನು ಭಾರತದ ಸಾಂಬಾರು ಪದಾರ್ಥಗಳ ನಾಡು ಅಂತ ಕರಿತೀವಿ. ಕೇರಳವನ್ನು ಭಾರತದ ಸಾಂಬಾರು ಪದಾರ್ಥಗಳ ನಾಡು ಅಂತ ಕರೆದರೆ, ಇನ್ನು ಸಾಂಬಾರು ಪದಾರ್ಥಗಳ ರಾಣಿ ಅಂತಂದು ಯಾವುದು ಕರಿತೀವಿ ಅಂದರೆ ಏಲಕ್ಕಿಯನ್ನು ಸಾಂಬಾರು ಪದಾರ್ಥಗಳ ರಾಣಿ ಅಂತ ಕರಿತೀವಿ. ಇನ್ನು ಸಾಂಬಾರು ಪದಾರ್ಥಗಳ ರಾಜ ಅಂತಂದರೆ ಕರಿಮೆಣಸು ನೋಡಿ, ಕರಿಮೆಣಸನ್ನು ಸಾಂಬಾರು ಪದಾರ್ಥಗಳ ರಾಜ ಅಂತ ಕರಿತೀವಿ. ಇನ್ನು ಏಲಕ್ಕಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯುವ ಜಿಲ್ಲೆ ಅಂತಂದರೆ ಹಾವೇರಿ ನೋಡಿ. ಹಾವೇರಿಯಲ್ಲಿ ಅತಿ ಹೆಚ್ಚು ಏಲಕ್ಕಿಯನ್ನು ಬೆಳೀತಾರೆ. ಏಲಕ್ಕಿ ಅತಿ ಹೆಚ್ಚು ಬೆಳೆಯುವ ಜಿಲ್ಲೆ ನೋಡಿ. ನೆಕ್ಸ್ಟ್ ನೋಡಿ, 87ನೇ ಪ್ರಶ್ನೆ, ಬಾದಾಮಿ ಚಾಲುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು. ದ್ರಾವಿಡ ಶೈಲಿ, ನಾಗರ ಶೈಲಿ, ವೇಸರ ಶೈಲಿ, ಗೋಪುರ ಶೈಲಿ. ಯಾವುದಂತಂದರೆ ಬಾದಾಮಿ ಚಾಲುಕ್ಯರದ್ದು ಬಂದುಬಿಟ್ರೆ ವೇಸರ ಶೈಲಿ ನೋಡಿ, ವೇಸರ ಶೈಲಿ. ಬಾದಾಮಿ ಚಾಲುಕ್ಯರ ಸ್ಥಾಪಕ ಯಾವಂತಂದರೆ ಜಯಸಿಂಹ. ಇನ್ನು ಬಾದಾಮಿ ಕುರಿತು ಐಹೊಳೆ ಕುರಿತು ಪರ್ಸಿಯನ್ ಬ್ರೌನ್ ಏನು ಹೇಳ್ತಾನೆ, ಐಹೊಳೆ ಕುರಿತು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ತಾನೆ. ಪರ್ಸಿಯನ್ ಬ್ರೌನ್ ಐಹೊಳೆಯನ್ನು ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಹೇಳ್ತಾನೆ. ಇವರ ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ವಾಸ್ತುಶಿಲ್ಪಗಳು ಪಟ್ಟದಕಲ್ಲು, ಐಹೊಳೆ ಮತ್ತು ಬಾದಾಮಿಯ ಗುಹಾಗಳು ಎಲ್ಲ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಿವೆ. ಇನ್ನು ಬಾದಾಮಿ ಚಾಲುಕ್ಯರ ಶ್ರೇಷ್ಠ ದೊರೆ ಇಮ್ಮಡಿ ಪುಲಕೇಶಿ. ಈತನ ಬಿರುದು ದಕ್ಷಿಣ ಪತೇಶ್ವರ. ಈತನು ಹರ್ಷವರ್ಧನನ ಸೋಲಿಸ್ತಾರೆ ನೋಡಿ. ಇನ್ನು ಈತನ ಆಸ್ಥಾನಕ್ಕೆ ಹುಯೆನ್ ಸಾಂಗ್ ಭೇಟಿ ಕೊಟ್ಟಿರ್ತಾನೆ. ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಹುಯೆನ್ ಸಾಂಗ್ ಭೇಟಿ ಕೊಟ್ಟಿರ್ತಾನೆ, ಚೈನಾ ಯಾತ್ರಿಕ. ನೆಕ್ಸ್ಟ್ ನೋಡಿ, 2014ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು ಅಂತ ಕೇಳಿದರೆ, ಅವಾಗ ಪರೀಕ್ಷೆ ನಡೆದಾಗ ಯಾರು ಪಡೆದಿರ್ತಾರೆ ಸರಸ್ವತಿ ಸಮ್ಮಾನ 2014ರಲ್ಲಿ ಅಂತಂದರೆ ವೀರಪ್ಪ ಮೊಯ್ಲಿ ಅವರು ಪಡೆದಿರ್ತಾರೆ. 2014ರಲ್ಲಿ ವೀರಪ್ಪ ಮೊಯ್ಲಿ ಅವರು ಪಡೆದಿರ್ತಾರೆ. ಯಾವ ಕೃತಿಗೆ ಅಂದರೆ ಶ್ರೀ ರಾಮಾಯಣಂ ಅನ್ವೇಷಣಂ ಕೃತಿಗೆ ವೀರಪ್ಪ ಮೊಯ್ಲಿಯವರು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಲಭಿಸಿರುತ್ತೆ 2014ರಲ್ಲಿ. ಯಾವ ಕೃತಿ ಅಂದರೆ ಶ್ರೀ ರಾಮಾಯಣ ಅನ್ವೇಷಣಂ ಕೃತಿಗೆ. ಇನ್ನು 2010ರಲ್ಲಿ ಒಟ್ಟು 2 ಜನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದರೆ. 2010ರಲ್ಲಿ SL ಭೈರಪ್ಪ ಅವರು ಮಂದ್ರ ಕೃತಿಗೆ ಪಡೆದಿರ್ತಾರೆ. ಒಟ್ಟು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದ ಕನ್ನಡಿಗರು ಯಾರಷ್ಟು ಅಂದರೆ SL ಭೈರಪ್ಪ ಅವರು ಮತ್ತು ವೀರಪ್ಪ ಮೊಯ್ಲಿ ಅವರು. ಇನ್ನು 2019ರಲ್ಲಿ ಯಾರು ಪಡೆದಾರೆ ಅಂದರೆ ಕೆ ಶಿವಾರೆಡ್ಡಿ ಅವರು ಪಡೆದಾರೆ ನೋಡಿ. 2019ರಲ್ಲಿ ಕೆ ಶಿವಾರೆಡ್ಡಿ. ಇನ್ನು 2020ರಲ್ಲಿ ಸಿಂಧಿ ಭಾಷೆಯ ಲೇಖಕ ವಾಸುದೇವ್ ಮೋಹಿ ಅವರು ಪಡೆದಿದ್ದಾರೆ. ವಾಸುದೇವ್ ಮೋಹಿ 2020ರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ. ಇನ್ನು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾವ ಸಂಸ್ಥೆ ನೀಡ್ತಾರೆ ಅಂದರೆ KK ಬಿರ್ಲಾ ಫೌಂಡೇಶನ್ ಅವರು ನೀಡ್ತಾರೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು KK ಬಿರ್ಲಾ ಫೌಂಡೇಶನ್ನು. ಯಾವಾಗ ಪ್ರಾರಂಭಗೊಂಡಿದೆ ಅಂತಂದರೆ 1991ರಲ್ಲಿ ಪ್ರಾರಂಭಗೊಂಡಿದೆ ನೋಡಿ ಸರಸ್ವತಿ ಸಮ್ಮಾನು. ಇದರ ಪ್ರಶಸ್ತಿ ಮೊತ್ತ ಎಷ್ಟಿದೆ ಅಂತಂದರೆ ಪ್ರಸ್ತುತ 15 ಲಕ್ಷ ನೋಡಿ. ಇದು ಪ್ರಶಸ್ತಿ ಮೊತ್ತ 15 ಲಕ್ಷ. ಇದರ ಕೇಂದ್ರ ಕಚೇರಿ ಎಲ್ಲಿದೆ KK ಬಿರ್ಲಾ ಫೌಂಡೇಶನ್ ಅಂದರೆ ಡೆಲ್ಲಿಯಲ್ಲಿದೆ ನೋಡಿ. ನೆಕ್ಸ್ಟ್ ನೋಡಿ, ಭಾರತದಲ್ಲಿ ಹೊಸ ರಾಜ್ಯ ರಚನೆಗೆ ಸಂವಿಧಾನದ ಯಾವ ಭಾಗಕ್ಕೆ ತಿದ್ದುಪಡಿ ಮಾಡಬೇಕು. ಹೊಸ ರಾಜ್ಯಗಳ ರಚನೆಗೆ ಅಂದರೆ 1ನೇ ಭಾಗ ನೋಡಿ. 1ನೇ ಭಾಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಪಾರ್ಟ್ 1 ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳು. ಭಾಗ 1ರಲ್ಲಿ ಆರ್ಟಿಕಲ್ 1ರಿಂದ 4ಗಳು 1ರಿಂದ 4 ವಿಧಿಗಳು ಒಕ್ಕೂಟ ಮತ್ತು ಅದರ ಭೂಪ್ರದೇಶಗಳಿಗೆ ಸಂಬಂಧಪಟ್ಟಿದೆ. ಈ ಪ್ರಸ್ತುತ ಒಟ್ಟು 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಿವೆ ನೋಡಿ. 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ನೆಕ್ಸ್ಟ್ ನೋಡಿ, ವಿಶ್ವ ಪುಸ್ತಕ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಏಪ್ರಿಲ್ 1, ಏಪ್ರಿಲ್ 7, ಏಪ್ರಿಲ್ 23, ಏಪ್ರಿಲ್ 26. ಯಾವಾಗ ಅಂತಾರೆ ವಿಶ್ವ ಪುಸ್ತಕ ದಿನ
ಏಪ್ರಿಲ್ 23 ವಿಶ್ವ ಪುಸ್ತಕ ದಿನ ಅಂತ ಆಚರಣೆ ಮಾಡ್ತಾರೆ. ಇನ್ನು ಮೇ 11 ಏನು ಆಚರಣೆ ಮಾಡ್ತೀವಿ ಅಂದರೆ ರಾಷ್ಟ್ರೀಯ ತಂತ್ರಜ್ಞಾನ ದಿನ. ಇನ್ನು ಏಪ್ರಿಲ್ 2 ಪೊಲೀಸ್ ಫ್ಲಾಗ್ ಡೇ. ಏಪ್ರಿಲ್ 2 ಪೊಲೀಸ್ ಧ್ವಜ ದಿನ. ನೋಡಿ, ಏಪ್ರಿಲ್ 2 ಕೇಳ್ತಾರೆ ಪೊಲೀಸ್ ರಿಲೇಟೆಡು, ಪೊಲೀಸ್ ಧ್ವಜ ದಿನ. ಇನ್ನು ಪೊಲೀಸ್ ಹುತಾತ್ಮರ ದಿನ ಯಾವಾಗಪ್ಪ ಅಂದರೆ ಅಕ್ಟೋಬರ್ 21 ಪೊಲೀಸ್ ಹುತಾತ್ಮರ ದಿನ ಅಂತ ಆಚರಣೆ ಮಾಡ್ತೀವಿ. ಇನ್ನು ವಿಶ್ವ ಯೋಗ ದಿನ ನಿಮ್ಗೆ ಗೊತ್ತಿರಬೇಕು. ವಿಶ್ವ ಯೋಗ ದಿನ ಜೂನ್ 21 ವಿಶ್ವ ಯೋಗ ದಿನ. ಇನ್ನು ವಿಶ್ವ ಪರಿಸರ ದಿನ ಯಾವಾಗಪ್ಪ ಅಂದರೆ ಜೂನ್ 5 ವಿಶ್ವ ಪರಿಸರ ದಿನ. ನೋಡಿ, ನೆಕ್ಸ್ಟ್ ನೋಡಿ, ಹೊಯ್ಸಳರ ಶಿಲ್ಪಕಲೆಗಳು ಕಂಡುಬರುವುದು ಹಂಪಿಯಲ್ಲಿ, ಹಳೆಬೀಡಿನಲ್ಲಿ, ಪಟ್ಟದಕಲ್ಲಿನಲ್ಲಿ. ಆಪ್ಷನ್ ಡಿ ಶ್ರವಣಬೆಳಗೊಳದಲ್ಲಿ. ಹೊಯ್ಸಳರು ಬರುವುದು ಹಳೆಬೀಡಿನಲ್ಲಿ. ನೋಡಿ, ಹೊಯ್ಸಳರ ಶಿಲ್ಪಕಲೆಗಳು ಹಳೆಬೀಡಿನಲ್ಲಿ ಕಂಡುಬರುತ್ತೆ. ಹಳೆಬೀಡಿನ ಹಳೆಯ ಹೆಸರು ಯಾವುದಪ್ಪ ಅಂದರೆ ದ್ವಾರ ಸಮುದ್ರ. ನೋಡಿ, ಹಳೆಬೀಡಿನ ಹಳೆಯ ಹೆಸರು ದ್ವಾರ ಸಮುದ್ರದ ಹೊಯ್ಸಳರು ಅಂತ ಕರಿತೀವಿ. ಇನ್ನು ಹೊಯ್ಸಳರ ಮನೆತನ ಪ್ರಸಿದ್ಧ ದೊರೆ ಯಾರಪ್ಪ ಅಂತಂದರೆ ವಿಷ್ಣುವರ್ಧನ ಅಥವಾ ಬಿಟ್ಟಿ ದೇವ. ಈತ ಬೇಲೂರಿನಲ್ಲಿ ಯಾವ ದೇವಾಲಯ ಕಟ್ಟಿಸ್ತಾನೆ? ಚೆನ್ನಕೇಶವ ದೇವಾಲಯ ಕಟ್ಟಿಸ್ತಾನೆ. ಈತ ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡಿರ್ತಾರೆ. ನೋಡಿ, ರಾಮಾನುಜಾಚಾರ್ಯರಿಗೆ ಆಶ್ರಯವನ್ನು ನೀಡಿರ್ತಾನೆ. ನೆಕ್ಸ್ಟ್ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಎಲ್ಲಿಂದ ಚುನಾಯಿತರಾಗಿದ್ದರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಅಂತ ಕೇಳಿದ್ದಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಎಲ್ಲಿಂದ ಆಗಿರ್ತಾರೆ ಅಂದರೆ ಪಶ್ಚಿಮ ಬಂಗಾಳದಿಂದ ಆಯ್ಕೆಯಾಗಿರ್ತಾರೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ, ಮುಖ್ಯಸ್ಥರಾಗಿರ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವರ ಆತ್ಮಚರಿತ್ರೆ ಯಾವುದಪ್ಪ ಅಂತಂದರೆ ವೇಟಿಂಗ್ ಫಾರ್ ವೀಸಾ. ನೋಡಿ, ಆತ್ಮಚರಿತ್ರೆ ಯಾವುದಪ್ಪ ಅಂತಂದರೆ ಅಂಬೇಡ್ಕರ್ ಅವ್ರದ್ದು ವೇಟಿಂಗ್ ಫಾರ್ ವೀಸಾ. ಇವರು ಭಾರತದ ಮೊದಲ ಕಾನೂನು ಸಚಿವರು. ನೋಡಿ, ಅಂಬೇಡ್ಕರ್ ಅವರು ಭಾರತದ ಮೊದಲ ಕಾನೂನು ಸಚಿವರು. ಇವರ ಸಮಾಧಿ ಚೈತ್ರಭೂಮಿ. ಇವರ ಸಮಾಧಿ ಹೆಸರು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾಧಿ ಹೆಸರು ಚೈತ್ರಭೂಮಿ. ನೆಕ್ಸ್ಟ್ ನೋಡಿ, 2015 ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿ ದೊರೆತಿದ್ದು ಅಂತ ಕೇಳಿದರೆ ಅವಾಗ ಪರೀಕ್ಷೆ ನಡೆದಾಗ ಯಾರಿಗೆ ಸಿಕ್ಕಿರುತ್ತೆ ಅಂತಂದರೆ ಅನುಷಾ ಗುಪ್ತಾ ಮತ್ತು ಸಂಜೀವ್ ಚಟರ್ಜಿ ಅವರಿಗೆ ಸಿಕ್ಕಿರುತ್ತೆ ಪರೀಕ್ಷೆ ನಡೆದಾಗ. ಇನ್ನು 2019 ಯಾರು ಪಡೆದಿದ್ದಾರೆ ಅಂತಂದರೆ NDTV ನಿರೂಪಕರಾದಂಥ ರವೀಶ್ ಕುಮಾರ್ ಅವರಿಗೆ ಪಡೆದಿದ್ದಾರೆ. ನೋಡಿ, ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿ ರವೀಶ್ ಕುಮಾರ್ ಅವರು ಪಡೆದಿದ್ದಾರೆ, NDTVಯ ನಿರೂಪಕ. ಇನ್ನು ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿ ಪ್ರಾರಂಭಗೊಂಡ ವರ್ಷ ಅಂತಂದರೆ 1957. ಇದನ್ನು ಏನಂತ ಕರಿತೀವಿ? ಏಷ್ಯಾದ ನೋಬೆಲ್ ಪ್ರಶಸ್ತಿ ಅಂತ ಕರಿತೀವಿ. ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿಯನ್ನು ಏಷ್ಯಾದ ನೋಬೆಲ್ ಪ್ರಶಸ್ತಿ ಅಂತ ಕರೀತಾರೆ. ಯಾವ ದೇಶ ನೀಡ್ತದೆ ಅಂತ ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿ ಫಿಲಿಪೈನ್ಸ್ ದೇಶ ನೀಡ್ತದೆ. ನೋಡಿ, ಮೊದಲು ಪ್ರಶಸ್ತಿ ನೀಡಿದ್ದು ಅಂತಂದ್ರೆ ಯಾವ ವರ್ಷ ಅಂದರೆ 1958. ಅವಾಗ ಭಾರತದಿಂದ ಆಚಾರ್ಯ ವಿನೋಬಾ ಭಾವೆಯವರು ಪಡೆದಿರ್ತಾರೆ. ನೋಡಿ, ಮೊದಲ ಭಾರತೀಯ ಯಾರಂತಂದರೆ ಆಚಾರ್ಯ ವಿನೋಬಾ ಭಾವೆಯವರು. ಇನ್ನು ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಕಮಲಾದೇವಿ ಚಟ್ಟೋಪಾಧ್ಯಾಯವರು ರಾಮನ್ ಮ್ಯಾಗ್ನೆಸಿಸ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ. ಇನ್ನು ಮೊದಲ ಸಂಗೀತಗಾರತಿ MS ಸುಬ್ಬಲಕ್ಷ್ಮಿ ಅವರು. ನೋಡಿ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ರಶ್ನೆ, ಸ್ವತಂತ್ರ ಭಾರತದಲ್ಲಿ ಪ್ರಥಮ ಸರ್ಕಾರಿ ಮಹಿಳಾ ವೈದ್ಯಕೀಯ ಕಾಲೇಜು 2013 ಎಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದ್ರೆ ಅವಾಗ ಇದು ಕೂಡ ಕರೆಂಟ್ ಅಫೇರ್ಸ್ ಪ್ರಶ್ನೆ ಆಗಿದೆ. ಹರಿಯಾಣದ ಸೋನೆಪತ್ನಲ್ಲಿ ಉದ್ಘಾಟನೆ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಒಂದು ಉದ್ದೇಶವಾಗಿ ಪರಿಗಣಿತವಾಗಿದ್ದು ಅಂತ ಕೇಳಿದ್ದಾರೆ. ಯಾವುದಪ್ಪ ಅಂದರೆ ಸರಿಯಾದ ಆನ್ಸರು ಪೂರ್ವ ಅವಿತರಣಿಕ ಮತ್ತು ರಾಜನಿರ್ದೇಶಕ ತತ್ವಗಳಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ. ಆರ್ಥಿಕ ನ್ಯಾಯ ಬರುವುದು ರಾಜನಿರ್ದೇಶಕ ತತ್ವಗಳಲ್ಲಿ. ಇನ್ನು ರಾಜನಿರ್ದೇಶಕ ತತ್ವಗಳು ಯಾವ ದೇಶದಿಂದ ಪಡೆದಿವೆ ಅಂದರೆ ಐರ್ಲ್ಯಾಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ. ಇನ್ನು ರಾಜನಿರ್ದೇಶಕ ತತ್ವಗಳು ಎಲ್ಲಿಂದ ಬರುತ್ತೆ ಅಂದರೆ 36ರಿಂದ 51 ವಿಧಿಗಳು ರಾಜನಿರ್ದೇಶಕ ತತ್ವಗಳಲ್ಲಿ ಬರುತ್ತೆ. ನೋಡಿ, ಭಾಗ 4 ರಾಜನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಿದೆ. ನೋಡಿ, ನೆಕ್ಸ್ಟ್ ನೋಡಿ, ಈ ಚಿತ್ರಗಳಲ್ಲಿ ಯಾವುದು ಕ್ಯಾರೆಟ್, ಬೀನ್ಸ್ ಮತ್ತು ತರಕಾರಿಗಳ ಮಧ್ಯದ ಸಂಬಂಧವನ್ನು ಸೂಚಿಸುತ್ತದೆ ಅಂತ ಕೇಳ್ತಾರೆ. ಯಾವುದಪ್ಪ ಅಂದರೆ ಸರಿಯಾದ ಡೈಗ್ರಾಮು ಸಿ. ಯಾವ ಥರ ನೋಡಿ, ತರಕಾರಿ ಅಂತ ನೋಡಿ, ಫಸ್ಟಿಗೆ ಬೀನ್ಸು ಅಂತ ಹಾಕ್ಕೊಳ್ಳಿ. ಬೀನ್ಸ್, ಇದೊಂದು ಬೀನ್ಸ್ ಅಂತ ಹಾಕ್ತೀನಿ. ಇದು ಕ್ಯಾರೆಟು. ಇವೆರಡು ಯಾವುದರಲ್ಲಿ ಬರುತ್ತೆ? ವೆಜಿಟೇಬಲ್ಸ್. ಇವೆಲ್ಲ ವೆಜಿಟೇಬಲ್ಸು ಇವೆಲ್ಲ ತರಕಾರಿಗಳಲ್ಲಿ ಬರುತ್ತೆ. ಕ್ಯಾರೆಟು, ಬೀನ್ಸು, ಟೊಮ್ಯಾಟೊ ಇವೆಲ್ಲ ತರಕಾರಿಗಳು. ಆದ ಕಾರಣ ಯಾವುದಾಗುತ್ತೆ? ಆಪ್ಷನ್ ಸಿ ನೋಡಿ, ಸರಿಯಾದ ಡೈಗ್ರಾಮ್ ಮ್ಯಾಚ್ ಆಗೋದು ಆಪ್ಷನ್ ಸಿ ನೋಡಿ. ನೆಕ್ಸ್ಟ್ ನೋಡಿ, 97ನೇ ಪ್ರಶ್ನೆ, ಕನ್ನಡದ ಮೊದಲ ಶಿಲಾಶಾಸನ ಯಾವುದು ಅಂತ ಕೇಳಿದ್ದಾರೆ. ಐಹೊಳೆ ಶಾಸನ, ಬಾದಾಮಿ ಶಾಸನ, ಅಲ್ಮಿಡಿ ಶಾಸನ, ತಮಟಗಲ್ಲು ಶಾಸನ. ಯಾವುದಂತಂದರೆ ಕನ್ನಡದ ಮೊದಲ ಶಿಲಾಶಾಸನ ಅಲ್ಮಿಡಿ ಶಾಸನ. ಕದಂಬರದ
ಕಾಕುತ್ಸ ವರ್ಮ ಹೊರಡಿಸಿರ್ತಾನೆ ಹಲ್ಮಿಡಿ ಶಾಸನವನ್ನು, ಕದಂಬರ ಮನೆತನದ ಕಾಕುತ್ಸ ವರ್ಮ. ಇನ್ನು ಐಹೊಳೆ ಶಾಸನವನ್ನು ಯಾರು ಹೊರಡಿಸ್ತಾರೆ? ರವಿಕೀರ್ತಿ ಇಮ್ಮಡಿ ಪುಲಿಕೇಶಿ ಬಗ್ಗೆ ಐಹೊಳೆ ಶಾಸನವನ್ನು ಹೊರಡಿಸ್ತಾರೆ. ಇನ್ನು ಅಲಹಾಬಾದ್ ಶಾಸನ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇದನ್ನು ಹರಿಶೇಣ ಹೊರಡಿಸಿರ್ತಾನೆ ಅಲಹಾಬಾದ್ ಶಾಸನ. ಇನ್ನು ಅಲಹಾಬಾದ್ ಶಾಸನದಲ್ಲಿ ಒಟ್ಟು 3 ಆಡಳಿತಗಾರರು ಹೊರಡಿಸಿದ ಅಲಹಾಬಾದ್ ಶಾಸನ. ಫಸ್ಟಿಗೆ ಅಂತಂದರೆ ಅಶೋಕ ಹೊರಡಿಸಿರ್ತಾನೆ, ಅಶೋಕ ನಂತರ ಸಮುದ್ರಗುಪ್ತ, ಆತನಾದ ನಂತರ ಫಿರೋಜ್ ಶಾ ತುಘಲಕ್. ಒಟ್ಟು 3 ಜನ ಅಲಹಾಬಾದ್ ಶಾಸನಗಳ ಮೇಲೆ ತಮ್ಮ ಶಾಸನಗಳನ್ನು ಹೊರಡಿಸಿದ್ದಾರೆ. ಒಟ್ಟು 3 ದೊರೆಗಳು, ಅಶೋಕ, ಸಮುದ್ರಗುಪ್ತ, ಫಿರೋಜ್ ಶಾ ತುಘಲಕ್. ನೋಡಿ ನೆಕ್ಸ್ಟ್ ನೋಡಿ, ಗುಹೇಶ್ವರ ಎಂಬ ಅಂಕಿತನಾಮ ಹೊಂದಿದವರು ಅಂತ ಕೇಳಿದ್ದಾರೆ. ಗುಹೇಶ್ವರ ಆಪ್ಷನ್ಸ್ ನೋಡಿ, ಜೇಡರ ದಾಸಿಮಯ್ಯ, ಚನ್ನಬಸವಣ್ಣ, ಅಲ್ಲಮಪ್ರಭು, ಅಂಬಿಗರ ಚೌಡಯ್ಯ. ಯಾರಪ್ಪ ಅಂದರೆ ಗುಹೇಶ್ವರ ಅಂಕಿತನಾಮ ಅಲ್ಲಮಪ್ರಭು. ನೋಡಿ ಅಲ್ಲಮಪ್ರಭುವರು ಬಸವಣ್ಣವರ ಗುರುಗಳಾಗಿರ್ತಾರೆ, ಧರ್ಮಗುರುಗಳು. ಅಲ್ಲಮಪ್ರಭುವರು ಬಸವಣ್ಣರ ಗುರು. ಇನ್ನು ಜೇಡರ ದಾಸಿಮಯ್ಯವರ ಅಂಕಿತನಾಮ ಯಾವುದಪ್ಪ ಅಂತಂದರೆ ರಾಮನಾಥ. ನೋಡಿ ಜೇಡರ ದಾಸಿಮಯ್ಯರ ಅಂಕಿತನಾಮ ರಾಮನಾಥ. ಇನ್ನು ಚನ್ನಬಸವಣ್ಣವರ ಅಂಕಿತನಾಮ ಕೂಡಲ ಸಂಗಮ ದೇವ. ಇನ್ನು ಅನುಭವ ಮಂಟಪದ ಮೊದಲ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಂಡಿರ್ತಾರೆ? ಅಲ್ಲಮಪ್ರಭುವರು. ನೋಡಿ ಅನುಭವ ಮಂಟಪವನ್ನು ಬಸವಣ್ಣವರು ನಿರ್ಮಾಣ ಮಾಡಿದರೆ ಅದರ ಸಭೆಯ ಅಧ್ಯಕ್ಷತೆಯನ್ನು ಅಲ್ಲಮಪ್ರಭುಗಳು ವಹಿಸ್ಕೊಂಡಿರ್ತಾರೆ. ಇನ್ನು ಅಕ್ಕಮಹಾದೇವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ ದೇವ ಅಕ್ಕಮಹಾದೇವರ ಅಂಕಿತನಾಮ. ನೆಕ್ಸ್ಟ್ ನೋಡಿ 99ನೇ ಪ್ರಶ್ನೆ. ನೆಕ್ಸ್ಟ್ ಪ್ರಶ್ನೆ, ಶಾತವಾಹನರ ರಾಜಧಾನಿ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ಪ್ರತಿಷ್ಠಾನ, ಮಾನಖೇಡ, ಪಾಟಲಿಪುತ್ರ, ರಾಜಗೃಹ. ಯಾವುದಪ್ಪ ಅಂದರೆ ಶಾತವಾಹನರ ರಾಜಧಾನಿ ಪ್ರತಿಷ್ಠಾನ ಅಥವಾ ಪೈತಾನ. ಇನ್ನು ಮಾನಖೇಡ ಇದು ರಾಷ್ಟ್ರಕೂಟರ ರಾಜಧಾನಿ. ಈ ಪಾಟಲಿಪುತ್ರ ಮೌರ್ಯರು ಮತ್ತು ಗುಪ್ತರ ರಾಜಧಾನಿ ಯಾವಿರುತ್ತೆ? ಪಾಟಲಿಪುತ್ರ. ಇನ್ನು ಈ ಭಾಗದ ಕೊನೆಯ ಪ್ರಶ್ನೆ ನೋಡಿ 100ನೇ ಪ್ರಶ್ನೆ, ಪಠಾನ್ಕೋಟೆ ವಾಯು ನೆಲೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ರಾಜಸ್ಥಾನ್, ಮಧ್ಯಪ್ರದೇಶ, ಪಂಜಾಬ್, ಜಾರ್ಖಂಡ್. ಎಲ್ಲಿದೆ ಅಂತಂದರೆ ಪಂಜಾಬಲ್ಲಿದೆ. ನೋಡಿ ಪಠಾನ್ಕೋಟೆ ವಾಯುನೆಲೆ ಪಂಜಾಬ್ ರಾಜ್ಯದಲ್ಲಿ ಕಂಡುಬರುತ್ತೆ. ಒಂದು ವಿಶೇಷ ಸೂಚನೆ ನೋಡಿ, ಇಲ್ಲಿ ನಾವು ಚರ್ಚಿಸಿರುವ ಉತ್ತರಗಳು ಆಫೀಸಿಯಲ್ ಕೀ ಉತ್ತರಗಳಾಗಿದ್ದು, ಆದರೆ ನಿಮಗೆ ಏನಾದರೂ ಯಾವುದೇ ಪ್ರಶ್ನೆಗಳ ಉತ್ತರಕ್ಕೆ ಸಂಬಂಧಪಟ್ಟಂತೆ ಗೊಂದಲಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಪ್ರಶ್ನೆ ಸಂಖ್ಯೆ ಮತ್ತು ನಿಮ್ಮ ಉತ್ತರವನ್ನು ಹಾಕಿ. ನಮ್ಮ ಐಡಾಸ್ ಫೋರಂ ತಂಡ ಇದನ್ನು ಚರ್ಚಿಸಿ ತಪ್ಪಾಗಿದ್ದಲ್ಲಿ ಹೊಸ ಉತ್ತರವನ್ನು ಏನು ಮಾಡ್ತೀವಿ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ರಕಟಿಸಲಾಗುವುದು. ಒಮ್ಮೆ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡಬೇಕಾಗಿ ವಿನಂತಿ. ಥ್ಯಾಂಕ್ ಯು. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ಇನ್ನು ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜೈನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಏನಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಏನಾದರೂ ನೀವು ಡೊನೇಟ್ ಮಾಡಬೇಕಂತಂದರೆ, ಏನಾದ್ರು ಇಂಪ್ರೂವ್ ಆಗಬೇಕಂತಂದು ಅನಿಸಿದ್ದಲ್ಲಿ ನೀವು ಶಿಶು 29 ರೂಪೀಸ್ಗಳು, ಕಿಶೋರ 59 ರೂಪೀಸ್ಗಳು, ತರುಣ 159 ರೂಪೀಸ್ಗಳು ಡೊನೇಟ್ ಮಾಡಬಹುದು. ಅದು ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇನ್ನು ನೋಟು, ಹೆಚ್ಚು ಬಂದ ಹಣವನ್ನು ಐಡಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಥ್ಯಾಂಕ್ ಯು ಎವ್ರಿವನ್. ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ಸ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ. ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆದರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಎವ್ರಿವನ್. ಗಾಡ್ ಬ್ಲೆಸ್ ಯು ಆಲ್.